ಹ್ಮ್ ಇವತ್ತು ನಿಮಗೆ ಈ ಸ್ಕ್ರೀನ್ ಶೆಟ್ಟಿಂಗ್ ಹೆಂಗ್ ಮಾಡೋದು ಅಂತ, ಚಿತ್ರಗಳನ್ನ ಬದಲಾವಣೆ ಮಾಡೋದು, ಬೇರೆ ಚಿತ್ರಗಳನ್ನ ಹೇಗೆ ಹಾಕೊಳ್ಳೋದು, ನಮ್ದು ಯಾವುದಾದ್ರೂ ಗ್ರೂಪ್ ಫೋಟೋಸ್ ಇರುತ್ತೆ, ನಾವು ಯಾವುದಾದ್ರೂ ಒಂದು ಫಂಕ್ಷನ್ ಫೋಟೋಸ್ ಇರುತ್ತೆ, ಅಥವಾ ಯಾವುದೋ ಟ್ರೈನಿಂಗ್ ಫೋಟೋಸು, ನಮಗೆ ಬೇಕಾಗಿರುವಂಥ ಚಿತ್ರಗಳು, ನಮ್ಮ ಮಕ್ಕಳ ಚಿತ್ರಗಳು, ಈ ರೀತಿ ಏನಾದರೂ ಇದ್ದರೆ ಅವುಗಳನ್ನ ಹೇಗೆ ಹಾಕೊಳ್ಳೋದು ಅದನ್ನು ನಾವು ಇವತ್ತು ನೋಡ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಕಂಪ್ಯೂಟರ್ ಸೆಟ್ಟಿಂಗ್ಸ್ ಏನೇನಿದೆ ಅದನ್ನು ನೋಡ್ಬೋದು. ನೋಡಿ, ಮೊದಲು ವರ್ಡು, ಎಕ್ಸೆಲ್, ಪವರ್ ಪಾಯಿಂಟ್ಗಿಂತ ಮುಂಚೆ ನಾವು ನಮ್ಮ ಕಂಪ್ಯೂಟರ್ನ ಹೆಂಗ್ ಬಳಕೆ ಮಾಡಬೇಕು ಅಂತ ತಿಳ್ಕೊಬೇಕು. ಅದಾದ್ಮೇಲೆ ಅವುಗಳಿಗೆ ಹೋಗ್ಬೇಕು. ನೀವು ಇದನ್ನ ಕಲಿಯೋದಕ್ಕೆ ಏನಿಲ್ಲ ಅಂದ್ರೂ ಒಂದು 15 ದಿನ ಬೇಕಾಗತ್ತೆ, ಅಷ್ಟೊಂದು ಇರುತ್ತೆ. ಅದನ್ನ ನೋಡ್ಕೊಳ್ಳಿ. ಮೊದಲನೇದು, ಇಲ್ಲೊಂದು ಚಿತ್ರ ನನ್ನ ಕಂಪ್ಯೂಟರ್ಲಿ ಕಾಣಿಸ್ತಾ ಇದೆ ಅಲ್ವಾ, ಒಂದು ಬೆಟ್ಟ ಇದೆ, ಗಿಡ ಮರಗಳಿದೆ, ಅಥವಾ ನೀರಿದೆ. ಈ ರೀತಿ ಇದ್ದಾಗ ನಾವು ಹೇಗೆ ಮಾಡ್ಬೋದು ಅಂತ, ಉದಾಹರಣೆಗೆ ಬಲಭಾಗದಲ್ಲಿ ನಮಗೆ ಇಲ್ಲಿ ಮೌಸನ್ನ ಬಲಭಾಗದಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಡಿಸ್ಪ್ಲೇ ಸೆಟ್ಟಿಂಗು ಪರ್ಸ್ನಲೈಸ್ ಅಂತ ಇರುತ್ತೆ. ಡಿಸ್ಪ್ಲೇ ಸೆಟ್ಟಿಂಗ್ ಅನ್ನೋದು ಏನು ತೋರಿಸುತ್ತೆ ಅಂದರೆ, ನಮ್ಮ ಸ್ಕ್ರೀನಿನ ಗಾತ್ರ, ಅಗಲ ಮತ್ತು ಎತ್ತರ ಏನಿರುತ್ತಲ್ವಾ, ಅದನ್ನ ಚಿಕ್ಕದ್ ಮಾಡೋದು, ದೊಡ್ಡದು ಮಾಡೋದನ್ನ ನಾವು ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಂತ ಕರಿತೀವಿ. ಇಲ್ಲಿ ಏನು ಕೂಡ ನಾವು ಬದಲಾವಣೆ ಮಾಡಬಾರ್ದು. ಸ್ಕೇಲ್ ಅಂತ ಇದೆ ಅಲ್ವಾ, ಈಗ 100% ರೆಕಮೆಂಡೆಡ್ ಅಂತ ಇದೆ, ಅದು 100%. ಉದಾಹರಣೆಗೆ ನೋಡಿ, ಇಲ್ಲಿ ದಪ್ಪ ದಪ್ಪ ಆಗಿ ಐಕಾನ್ಗಳು ಕಾಣಿಸ್ತಾ ಇದೆ. ನಾನೀಗ ಅದನ್ನು ಕಡಿಮೆ ಮಾಡಬೇಕು ಅಂದಾಗ ಏನು ಮಾಡೋದು, ಇಲ್ಲಿ ಉದಾಹರಣೆಗೆ 125 ಅಂದರೆ ದೊಡ್ಡದಾಗುತ್ತೆ, ಅದಕ್ಕಿಂತ ಕಮ್ಮಿ ಇಲ್ಲ. ಇನ್ನು ಇಲ್ಲ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಸ್ಟಮ್ ಸ್ಕೇಲಿಂಗ್ ಅಂತ ಇರುತ್ತೆ. 70 ಅಂತ ಕೊಟ್ಟೆ ಅನ್ಕೊಳ್ಳಿ, ಅದು ತಗೊಳ್ಳಲ್ಲ. 70 ಇಂದ 100%ಗಿಂತ ಕಡಿಮೆ ಇರುತ್ತೆ, ಹಂಗಾಗಿ ಅದು ತಗೊಳ್ಳಲ್ಲ. 100 ಇಂದ 125 ಅಂತ ಇರುತ್ತೆ. ಹಾಗೆ ಇದು ಕೆಳಗಡೆ ಡಿಸ್ಪ್ಲೇ ರೆಸೊಲ್ಯೂಷನ್ ಅಂತ ಇದೆ. ಇದು ಇಲ್ಲಿ ನೋಡಿ, 2048, 1600, 1400 ಈ ರೀತಿ ಇರುತ್ತೆ. ನಾನೀಗ ಮೊದಲನೇದು 2000, ಇದು 1366, 768 ಅನ್ನೋದೇನಿದೆ, ನಾನು ಬಳಕೆ ಮಾಡ್ತಾ ಇರುವಂತಹ ಈ ಡೆಸ್ಕ್ಟಾಪ್ ಸ್ಕ್ರೀನ್ ಇದೆಯಲ್ವಾ, ಈ ಡೆಸ್ಕ್ಟಾಪ್ ಸ್ಕ್ರೀನ್ಗೆ ತಕ್ಕ ಹಾಗೆ ಈ ಅಳತೆ ಸೂಕ್ತವಾದದ್ದು, ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ನಾನು ಬಳಕೆ ಮಾಡೋ ಕಂಪ್ಯೂಟ್ರು ನನಗೆ ಒಂದು ಸಲಹೆ ಕೊಡುತ್ತೆ. ಅದರ ಅನುಸಾರ ನಾನು ಇದ್ದೀನಿ. ಅದಕ್ಕಿಂತ ಇನ್ನು ಚಿಕ್ಕದು ಮಾಡಬೇಕು, ಈಗ ನಾನು ಇದನ್ನ ಆಯ್ಕೆ ಮಾಡ್ತೀನಿ ನೋಡಿ. ಬಹುಶಃ ನಿಮ್ಗೆ ಅದು ಹೋಗಿ ಬಂದಂಗಾಗಿದೆ, ಕಾಣಿಸಿದೆಯಾ ಸ್ಕ್ರೀನು? ಕಾಣಿಸ್ತಿದೆ ಸರ್. ಹಾ, ಇದು ಕೀಪ್ ಚೇಂಜಸ್ ರಿವರ್ಟ್ ಅಂತ ಇದೆ. ನಮ್ ಚೇಂಜ್ ಮಾಡ್ಬೇಕು ಅಂದ್ರೆ ಚೇಂಜ್ ಮಾಡ್ಬೇಕು. ಈಗ ಚಿಕ್ಕದ ಕಾಣಿಸಿದೆ ಅಲ್ವಾ, ಎಲ್ಲ ಸ್ಕ್ರೀನ್, ಇಡೀ ಸ್ಕ್ರೀನ್ ಬದಲಾವಣೆ ಆಯ್ತು. ಹೌದು ಸರ್. ಹಾ, ಈಗ ನೋಡಿ ಈ ತರ ಕಾಣಿಸುತ್ತೆ. ಇದು ಬೇಡ, ಚೆನ್ನಾಗಿಲ್ಲ ಅಂದ್ರೆ ಪುನಃ ನಾವು ಯಾವ ಇನ್ನೂ ಒಂದಿದೆ 1600 ಅಂತ, ನೋಡಿ ಈ ತರ ಬದಲಾವಣೆ ಮಾಡ್ಕೋಬೇಕು. ಇವು ಸೂಕ್ತವಾಗಿರಲ್ಲ, ಒಂದು ಅಗ್ಲ, ಒಂದು ಚಿಕ್ಕದು, ಒಂದು ಹಳೆದು, ಒಂಥರ ಕ್ಲಾರಿಟಿ ಇಲ್ಲ ನೋಡಿ ಇದೆಲ್ಲ. ಹಾಗಾಗಿ ಈ ಕಂಪ್ಯೂಟರ್ ಸ್ಕ್ರೀನ್ ಹೇಗಿರುತ್ತೋ ಅದ್ರ ತಕ್ಕ ನಾವು ತಗೋಬೇಕು. ಅವಾಗ ನೋಡಿ ಇದು ಸ್ಪಷ್ಟವಾಗಿ ಕ್ಲಾರಿಟಿ ಇರುತ್ತೆ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದು ಮೊದಲನೇದು. ಯಾವತ್ತೂ ಕೂಡ ನಾವು ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಂತ ತೆಗೆದುಕೊಂಡಾಗ ಅದಕ್ಕೆ ತಕ್ಕಾಗಿ ನಾವು ಇಟ್ಕೋಬೇಕು. ಅದಕ್ಕಿಂತ ಕಮ್ಮಿ ಮಾಡೋ, ಜಾಸ್ತಿ ಮಾಡಿದಾಗ ಕ್ಲಾರಿಟಿ ಇರೋದಿಲ್ಲ. ಯಾವಾಗಲೂ ಕ್ಲಾರಿಟಿ ಇರೋ ಥರ ಮಾಡಬೇಕು. ಎರಡು, ಪರ್ಸನಲೈಸ್ ಅಂತ ಇರುತ್ತೆ. ಒಂದು ಪೇಂಟ್ ಬ್ರಷ್ ಇದು ಒಂದು ಐಕಾನನ್ನು ಕೊಟ್ಟಿದ್ದಾರೆ. ಏನು ಪರ್ಸನಲೈಸ್ ಅಂತ ನೋಡೋದಾದ್ರೆ, ನಮಗೆ ಬೇಕಾದ ಚಿತ್ರಗಳನ್ನು ನಾನು ಕಳೆದ ಕ್ಲಾಸಲ್ಲಿ ಹಾಗೆ ಹೇಳಿ ಸ್ಟಾಪ್ ಮಾಡಿದ್ದೆ ಅಲ್ವಾ. ಇಷ್ಟು ಇದೆ ನಮಗೆ, ಇಷ್ಟನ್ನು ಕೂಡ ನಾವು ಚೇಂಜ್ ಮಾಡ್ಕೊಂಬಿಡು, ಪರ್ಸನಲೈಸ್ ಅಂತ. ನೀವೇನಾದ್ರು ನೋಡ್ತಿದ್ದೆ, ನಾನು ರೆಕಾರ್ಡ್ ಹಾಕ್ತೀನಿ, ಬೇಕಾದ್ರೆ ನೀವು ಬುಕ್ಕಲ್ಲಿ ಬರ್ಕೊಳ್ಳೋರಾದ್ರೆ ಬರ್ಕೊಳ್ಳಿ. ಇಲ್ಲಿ ನೋಡಿ, ಈ ಚಿತ್ರ ಇದೆ ಅಲ್ವಾ, ಮೊದಲನೇದೇನು ಬ್ಯಾಕ್ ಗ್ರೌಂಡ್, 2 ಕಲರ್, 3 ಥೀಮ್ಸ್, 4 ಲೈಟಿಂಗ್, ಡೈನಾಮಿಕ್, 5 ಲಾಕ್ ಸ್ಕ್ರೀನ್, ಟೆಕ್ಸ್ಟ್ ಕೀಬೋರ್ಡನ್ನು ಚೇಂಜ್ ಮಾಡೋದು, ಸ್ಟಾರ್ಟ್, ನಾವು ಬಳಕೆ ಮಾಡಿರುವಂಥ ಆ್ಯಪ್ ಯಾವುದು ಅಂತ ನೋಡೋದು, ಟಾಸ್ಕ್ ಬಾರಲ್ಲಿ ಏನೇನು ಇರಬೇಕು ಅಂತ, ಫಾಂಟ್, ನಾವು ಏನು ಡಿವೈಸ್ ಬಳಕೆ ಮಾಡ್ತಾ ಇದ್ದೀವಿ ಅದ್ರ ಮಾಹಿತಿ, ಇಷ್ಟು ಇರುತ್ತೆ. ಆಯ್ತಾ. ಮೊದಲನೇದು ಬ್ಯಾಕ್ ಗ್ರೌಂಡ್, ಪರ್ಸನಲೈಸ್. ಮೊದಲನೇದು ಯಾವುದು? ಬ್ಯಾಕ್ ಗ್ರೌಂಡ್. ಪರ್ಸನಲೈಸ್ ಅಲ್ಲಿ ಬ್ಯಾಕ್ ಗ್ರೌಂಡ್. ಓಕೆನಾ. ಹ್ಮ್ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ,
ಹ. ಒಂದು ಸ್ಲೈಡ್ ಶೋ ಅಂತ ಇದೆಯಲ್ವಾ, ಪರ್ಸನಲೈಸ್ ಯುವರ್ ಬ್ಯಾಕ್ಗ್ರೌಂಡ್ ಸ್ಲೈಡ್ ಶೋ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಪಿಕ್ಚರ್, ಸಾಲಿಡ್ ಕಲರ್, ಸ್ಲೈಡ್ ಶೋ, ವಿಂಡೋ ಸ್ಪಾಟ್ಲೈಟ್ ನಾಲ್ಕಿದೆ. ಈಗ ಪಿಕ್ಚರ್ ಅಂತ ಕೊಟ್ರೆ ನನ್ನ ಕಂಪ್ಯೂಟರ್ಲಿರೋ ಯಾವುದಾದ್ರೂ ಒಂದು ಪಿಕ್ಚರು ಅಥವಾ ಇದರಲ್ಲಿರೋ ಒಂದು ಪಿಕ್ಚರ್ನ ನಾನು ಹಾಕ್ಬೋದು. ಹಾಕಿದ ತಕ್ಷಣ ಏನಾಗುತ್ತೆ ನೋಡಿ, ಪಿಕ್ಚರು ಬದಲಾವಣೆ ಆಗಿದೆ. ಇದು ಒಂದು ಪಿಕ್ಚರ್ ಸಂಬಂಧಪಟ್ಟ ಹಾಗೆ. ಇನ್ನೊಂದಿದೆ ಪಿಕ್ಚರ್. ನಾನು ಒಂದು ಚಿತ್ರವನ್ನ ಹಾಕ್ತೀನಿ. ಈ ಚಿತ್ರ ಕಾಣಿಸ್ತಾ? ಏನ್ ಕಾಣಿಸ್ತಾ ಇದೆ? ಏನ್ ಉಪ್ಪು ಕಾ ಸಕ್ಕರೆ ಭಾರತದಲ್ಲಿ ಉಪ್ಪು ಸಕ್ಕರೆ ಸೇವನೆ ಸರ್. ಹೌದಾ? ಈಗ ಇದು ಹ್ಮ್. ನನ್ನ ಕಂಪ್ಯೂಟರ್ನ ಸ್ಕ್ರೀನ್ ಆಗಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಫೋಟೋ ಓಪನ್ ಮಾಡಿ ಇಲ್ಲಿ ಹೋದ್ರೆ ಸೆಟ್ ಆಸ್ ಬ್ಯಾಕ್ ಗ್ರೌಂಡ್ ಅಂತ ಇರುತ್ತೆ. ಸೆಟ್ ಆಸ್ ಬ್ಯಾಕ್ ಗ್ರೌಂಡ್ ಕ್ಲಿಕ್ ಮಾಡಿದೆ. ಇದು ನೋಡಿ, ಹಿಂಗ್ ಬಂದ್ಬಿಡ್ತು, ಎಷ್ಟು ದೊಡ್ಡದಾಗ್ಬಿಡ್ತು. ನಾನು ಹಾಕ್ಬಿಟ್ಟಿದ್ದೀನಿ. ಇದ್ದಿದ್ದು ಚಿಕ್ಕ ಇಮೇಜು ಅದೇ ಪೂರ್ತಿ ಕಾಣಿಸ್ತಾ ಇಲ್ಲ, ಈ ರೀತಿ ಆಗ್ಬಿಟ್ಟಿದೆ. ಈ ರೀತಿ ಚಿತ್ರಗಳಾಗ್ಬಿಡ್ತವೆ, ಚಿಕ್ಕ ಚಿತ್ರ ದೊಡ್ಡದಾಗ್ಬಿಡುತ್ತೆ. ಅವಾಗ ಏನ್ ಮಾಡ್ಬೇಕು, ಹೋಗ್ಬೇಕು, ಈ ರೀತಿ ಇದೆಯಲ್ವಾ, ಅದು ಈ ರೀತಿ ಕಾಣಿಸ್ಬೇಕು ನಮ್ಗೆ. ಆಗ ಈ ಪಿಕ್ಚರ್ ಇದೆಯಲ್ವಾ, ಪಿಕ್ಚರ್ ಕೆಳಗಡೆ ಇದು ಚೂಸ್ ಎ ಫೋಟೋ, ಚೂಸ್ ಎ ಫಿಟ್ ಫಾರ್ ಯುವರ್ ಡೆಸ್ಕ್ಟಾಪ್ ಇಮೇಜ್ ಅಂದ್ರೆ ನಿಮ್ಮ ಚಿತ್ರ ಹೇಗೆ ಫಿಟ್ ಆಗಬೇಕು ಡೆಸ್ಕ್ಟಾಪ್ಗೆ ಅಂತ ಫಿಲ್ ಅಂತ ಕೊಟ್ಬಿಟ್ಟಿದ್ದೀನಿ ನಾನು. ಫಿಲ್ ಅಂದ್ರೆ ಫುಲ್ ಆಗ್ಬಿಟ್ಟಿದೆ. ಫಿಟ್ ಕೊಡ್ತೀನಿ, ಫಿಟ್. ಈಗ ನೋಡಿ, ಈಗ ಹೆಂಗಾಯ್ತು, ಈಗ ಫುಲ್ ಬರ್ತಿದ್ಯಾ? ಬರ್ತಿದೆ ಸರ್. ಹಾ, ಹಂಗೆ ಇಲ್ಲಿ ನೋಡಿ, ಫಿಲ್ ಕೊಟ್ರೆ ಪೂರ್ತಿ ಬರುತ್ತೆ. ಇಲ್ಲೇ ನೋಡ್ಕೊಬೋದು, ಫಿಟ್ ಕೊಟ್ರೆ ಕರೆಕ್ಟ್ ಆಗಿ ಬರುತ್ತೆ. ಅಲ್ಲ ಬೇರೆ ಬೇರೆ ಸ್ಟ್ರೆಚ್ ಅಂದ್ರೆ ಇದು ನೋಡಿ ಹೆಂಗ್ ಕಾಣಿಸುತ್ತೆ. ಸ್ಟ್ರೆಚ್, ಸ್ಟ್ರೆಚ್ ಅಂದ್ರೆ ಎಳೆಯೋದು, ಆ ಕಡೆ ಈ ಕಡೆ ಎಳೆದು ಬಿಡುತ್ತೆ. ಟೈಲ್, ಟೈಲ್ ಅಂದ್ರೆ ಡಬಲ್, ಆಯ್ತಾ, ಡಬಲ್ ಬರುತ್ತೆ. ಹಾಗೆ ಸೆಂಟರ್, ಕರೆಕ್ಟ್ ಆಗಿ ಸೆಂಟರ್ ಬರುತ್ತೆ, ಆದ್ರೆ ಫುಲ್ ಬರಲ್ಲ, ಕಟ್ ಆಗಿ ಬರುತ್ತೆ. ಇನ್ನು ಸ್ಪ್ಯಾನ್ ಅಂದ್ರೆ ಅರ್ಧಂಬರ್ಧ, ಅದು ಮೇಲೂ ಬರಲ್ಲ ಕೆಳಗೂ ಬರಲ್ಲ, ಮಧ್ಯದ ಬರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಸ್ಕ್ರೀನ್ಗೆ ಫಿಟ್ ಆಗ್ಲಿ ಅಂತ ಕೊಟ್ಟಾಗ ಫಿಟ್ ಆಗಿ ಬರುತ್ತೆ, ಆಯ್ತಾ. ಹಾಗಾಗಿ ಚಿತ್ರ ನಿಮ್ಗೆ ಬೇರೆ ತರ ಎಳೆದಾಗೆ ಪೂರ್ತಿ ಕಾಣಿಸಲ್ಲ ಅಂದಾಗ ನಾವಿಲ್ಲಿ ಬದಲಾವಣೆ ಮಾಡ್ಕೋಬೇಕು. ಇದು ಫಿಟ್ ಅಂತ ಕರಿತೀವಿ. ಇದು ಪಿಕ್ಚರ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಸಾಲಿಡ್ ಕಲರ್, ಪಿಕ್ಚರ್ದಾದ್ಮೇಲೆ ಸಾಲಿಡ್ ಕಲರ್. ಸಾಲಿಡ್ ಕಲರ್ ಅಂದ್ರೆ ಇದು, ಇದ್ರಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು. ಕ್ಲಿಕ್ ಮಾಡಿದ್ರೆ ನೋಡಿ ಸ್ಕ್ರೀನ್ ಹಂಗೆ ಚೇಂಜ್ ಆಗ್ತಾ ಹೋಗುತ್ತೆ, ನಮ್ಗೆ ಯಾವ್ದು ಬೇಕೋ ಅದು. ಅದು ಬೇರೆ ಕಲರ್ ಬೇಕು ಅನ್ನೋ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ವೀವ್ ಕಲರ್ ಅಂತ ಇರುತ್ತೆ, ವೀವ್ ಕಲರ್ಗೆ ಹೋಗಿ ಸೆಲೆಕ್ಟ್ ಮಾಡ್ಕೋಬಹುದು. ಆದರೆ ಯಾವುದೇ ಕಾರಣಕ್ಕೂ ಡಾರ್ಕ್ ಕಲರ್ ಇಟ್ಕೋಬಾರ್ದು. ನಮ್ಗೆ ಪ್ಲೇನ್ ಇರಬೇಕು ಅಂದ್ರೆ ಈ ಥರ ಲೈಟ್ ಕಲರ್ ಇಟ್ಕೋಬೇಕು. ಲೈಟ್ ಕಲರ್ ಇದ್ರೆ ಅದು ಹೆಚ್ಚು ಕಣ್ಣಿಗೆ ಏನು ಎಫೆಕ್ಟ್ ಆಗಲ್ಲ, ಪರಿಣಾಮ ಬೀಳಲ್ಲ. ಕಣ್ಣಿಗೆ ತುಂಬ ಒತ್ತಡ ಆದರೆ ನಾವು ಬಳಕೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ನಾವು ಹೆಚ್ಚಾಗಿ ಲೈಟ್ ಕಲರ್ನ ಇಟ್ಕೋಬೇಕಾಗ್ತದೆ. ಓಕೆ. ಇನ್ನು ಪಿಕ್ಚರೇ ಬೇಕು ಅಂದರೆ ಪಿಕ್ಚರ್ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಯಾವುದಿದೆ ನೋಡಿ, ಪಿಕ್ಚರು ಬಂತು, ಆ ಕಲ್ಲರ್ಗೆ ಪಿಕ್ಚರ್ ಬಂತು. ಕಲ್ಲರು ಇರುತ್ತೆ, ಪಿಕ್ಚರು ಬರುತ್ತೆ, ಎರಡೂ ಬರುತ್ತೆ. ನಮ್ಗೆ ಯಾವ್ದು ಬೇಕು ಕಲ್ಲರು ಅದಕ್ಕೆ ತಕ್ಕ ಹಾಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲ ನನ್ಗೆ ಬ್ಯಾಕ್ ಗ್ರೌಂಡ್ ಬೇರೆ ಬೇಕು, ನನಗೇನೋ ಬ್ಲ್ಯಾಕ್ ಬೇಕು ಅಂದರೆ ಬ್ಲ್ಯಾಕ್ಗೆ ಬರುತ್ತೆ. ಆಗ್ಬೋದಾ? ಈ ರೀತಿ ನಾವು ಚೇಂಜ್ ಮಾಡ್ಕೋಬೋದು. ಹ್ಮ್. ಓಕೆ. ಇನ್ನು ನೆಕ್ಸ್ಟ್ ಪಿಕ್ಚರ್ ಆಯಿತು, ಸಾಲಿಡ್ ಕಲರ್. ಸ್ಲೈಡ್ ಶೋ, ಇದು ಸ್ಲೈಡ್ ಶೋ. ಸ್ಲೈಡ್ ಶೋ ಅಂದ್ರೆ ಏನು, ಡೆಸ್ಕ್ಟಾಪ್ ಮೇಲೆ ಫೋಟೋಸು ತನಗೆ ತಾನೇ ಒಂದೊಂದೇ ಒಂದೊಂದೇ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ, ಆಯ್ತಾ. ಅದಕ್ಕೆ ಏನು ಕೊಟ್ಟಿದ್ದಾರೆ, ಸ್ಲೈಡ್ ಶೋ ಆಯಿತು. ಚೂಸ್ ಎ ಪಿಕ್ಚರ್ ಆಲ್ಬಮ್ ಫಾರ್ ಎ ಸ್ಲೈಡ್ ಶೋ. ಬ್ರೌಸ್ ಅಂತ ಇದೆ, ಬ್ರೌಸ್. ನನ್ನ ಕಂಪ್ಯೂಟ್ರಲ್ಲಿ ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ಎಲ್ಲಾರು ಚಿತ್ರಗಳಿದೆಯಾ ಅವುಗಳನ್ನ ತಗೊಳ್ಳಿ ಅಂತ. ನನಗೆ ಇಲ್ಲಿ ಒಂದಿದೆ, ಬ್ಯಾಂಬೂ ಅಂತ, ಬ್ಯಾಂಬೂ ಇಮೇಜ್ ಚೂಸ್ ಮಾಡಿದೆ. ಸರಿನಾ? ಬ್ಯಾಂಬೂ ಇಮೇಜ್ ಅನ್ನೋದು ಇಲ್ಲಿ ಪಿಕ್ಚರ್ ಎಷ್ಟು ನಿಮಿಷಕ್ಕೊಂದ್ಸಲ ಬದಲಾವಣೆ ಆಗಬೇಕು ಅಂತ ಇದೆ. 30 ನಿಮಿಷ ಅಂತ ಕೊಟ್ಟಿದ್ದಾರೆ. 30 ನಿಮಿಷ ಬೇಡ, 1 ನಿಮಿಷ ಅಂತ ಕೊಡ್ತೀನಿ. ಓಕೆ. ಶಫಲ್ ದ ಪಿಕ್ಚರ್ ಆರ್ಡರ್.
ಆರ್ಡರ್ ಆಗೇ ಬರ್ತಾ ಇರ್ಬೇಕಾ, ಇದು ಗುಂಪಾಗಿ 1 2 3 4 5 ಅದೇ ರೀತಿ ಬರೋದಾ, ಒಂದಾದ್ಮೇಲೆ 8 ಬರ್ಬೋದಾ, 8 ಆದ್ಮೇಲೆ 4 ಬರೋದಾ ಅಂದ್ರೆ ಆನ್ ಅಂತ ಕೊಡ್ಬೇಕು, ಇಲ್ಲ ಆಫ್ ಆಗಿ ಇದ್ರೆ ಆಫ್. ಇನ್ನು ಚೂಸ್ ಎ ಫಿಟ್ ಅಂತ ಇದೆ, ಫಿಟ್ ಫಾರ್ ಯುವರ್ ಡೆಸ್ಕ್ಟಾಪ್, ಫಿಟ್ ಆಗಿ ಹಾಕಿದ್ದೀನಿ. ಕ್ಲಿಯರಾ? ಇಷ್ಟೇ. ಹಾಕಿದಾಗ ಕೆಳಗಡೆ ಹಿಂದೆಗಡೆ ಈಗ ಬಂದಿದೆ ನೋಡಿ, ಓಕೆ, ಬ್ಯಾಂಬು ಚೇಂಜ್ ಎವ್ರಿ 1 minute ಅಂತ ಇದೆ ಅಲ್ವಾ, ಅದು 1 ನಿಮಿಷ ಆದ್ಮೇಲೆ ಚೇಂಜ್ ಆಗುತ್ತೆ. ನಾನು ಮುಂಚೆನೆ ಅದನ್ನ ಈಗ ಆನ್ ಮಾಡ್ತೀನಿ. ನೆಕ್ಸ್ಟ್ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಅಂತ ರೈಟ್ ಸೈಡ್ ಇದೆ ನೋಡಿ, ಕ್ಲಿಕ್ ಮಾಡ್ತೀನಿ ಆಯ್ತಾ. ಇಲ್ಲಿ ಒಂದೇ ಇರೋದ್ರಿಂದ ಇದ್ಯಾವುದು ಬರಲ್ಲ. ಈಗ ಏನ್ ಮಾಡಬೇಕು, ಬ್ಯಾಂಬೂ ಇಮೇಜಸ್ ಅಂತ ಕೊಟ್ಟಿರೋದ್ರಿಂದ 1 ನಿಮಿಷ ಆದ್ಮೇಲೆ ಅದು ಬರುತ್ತೆ. 1 ನಿಮಿಷದವರೆಗೂ ನಾವು ವೆಯ್ಟ್ ಮಾಡಬೇಕು. ಕ್ಲಿಯರಾ? ಈಗ ನಾವು ನೋಡೋಣ 1 ನಿಮಿಷ ಆದ್ಮೇಲೆ ಅದನ್ನ ಚೇಂಜ್ ಆಗುತ್ತಾ ಏನು ಅಂತ ನಾವು ನೋಡ್ಬೋದು. ಸ್ಲೈಡ್ ಶೋ ಅಂತ ಇದೆ. ಅದು ಬರ್ತಾ ಇರಲಿ, ನಾವು ಮುಂದೆ ಹೋಗೋಣ. ನೋಡ್ಬೋದು ನಮ್ಮ ಫೋಟೋಸ್ ಯಾವುದೊಂದೆಲ್ಲ ತೋರಿಸ್ತೆ. ಬ್ಯಾಂಬೂ ಇಮೇಜ್ ತಗೊಳ್ಳಿ, 1 ನಿಮಿಷ ಇದೆ, 1 ನಿಮಿಷ ಆದಮೇಲೆ ಅದು ಚೇಂಜ್ ಆಗುತ್ತೆ. ಶಫಲ್ ಆಗಲಿ. ಆಮೇಲೆ ಚೂಸ್ ಎ ಫಿಟ್ ಅಂತ ಹಾಕಿದ್ದೀನಿ ಆಯ್ತಾ. ಇನ್ನು ಕಸ್ಟಮ್ ಕಲರ್ ಇದೆ, ಇನ್ನು ಥೀಮ್ಸ್ ಅಂತ ಇರುತ್ತೆ, ವಿಷನ್ನು, ಲೈಟ್ ಸೆನ್ಸಿಟಿವಿಟಿ, ಈ ಥರ. ಇದನ್ನೇನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಏನು ಪ್ರೆಸ್ ಮಾಡಿ ಕೂಡ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಅದು ಆ್ಯಸ್ ಇಟ್ ಈಸ್ ಹೆಂಗಿರುತ್ತೆ ಹಾಗೆ ಇರಬೇಕು. ಏನು ಗೊತ್ತಿಲ್ಲದೆ ಮುಟ್ಬಿಟ್ರೆ ಅದೆಲ್ಲ ಸ್ವಲ್ಪ ಬದಲಾವಣೆ ಆಗ್ಬಿಡ್ತವೆ. ಅದಕ್ಕೋಸ್ಕರ ಹೆಚ್ಚಾಗಿ ಏನು ನೀವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ. ಇನ್ನು ನೆಕ್ಸ್ಟ್ ಇದ್ರಲ್ಲಿ ಕೆಳಗಡೆ ಇನ್ನೇನು, ಹೆಲ್ಪ್ ವಿತ್ ಬ್ಯಾಕ್ಗ್ರೌಂಡ್, ಶೋ ಡೆಸ್ಕ್ಟಾಪ್ ಐಕಾನ್, ಇಷ್ಟು ಇದೆ ಅಂತ ತೋರಿಸ್ತೀನಿ. ಈಗ ಹೆಲ್ಪ್ ವಿತ್ ಬ್ಯಾಕ್ಗ್ರೌಂಡ್ ಅಂತ ಇಷ್ಟು ನಮ್ಮ ಬ್ಯಾಕ್ಗ್ರೌಂಡ್ ಸ್ಲೈಡ್ ಶೋಗೆ ಸಂಬಂಧಪಟ್ಟ ಹಾಗೆ ನಾವು ಇಮೇಜ್ಗಳನ್ನು ಬದಲಾವಣೆ ಮಾಡಿದ್ರೆ, ಚೇಂಜ್ ಮಾಡಿದ್ರೆ ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಕಲರ್ ಆಕ್ಸೆಂಟ್ ಕಲರ್, ಟ್ರಾನ್ಸ್ಪರೆನ್ಸಿ, ಎಫೆಕ್ಟು, ಕಲರ್ ಥೀಮು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕಲರ್ ಆಗಲೇ ಹೇಳಿದೆ, ಮತ್ತೆ ನಾನು ಅದನ್ನೇನು ಹೇಳೋದಿಲ್ಲ. ಥೀಮ್ಸು ಅಷ್ಟೇ. ಥೀಮ್ಸ್ ಅಂದರೆ 1 ನಿಮಿಷ ಹಾಗೆ ರೀ. ಓಕೆ. ಇನ್ನು ಥೀಮ್ಸು ಅದೇನು ಚೇಂಜ್ ಮಾಡಕ್ಕೆ ಹೋಗಬೇಡಿ. ಅದರಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಲೈಡ್ ಶೋ, ಇಲ್ಲಿ ಸ್ಲೈಡ್ ಶೋ ಹಾಕಿದ್ದೀವಿ ಆಯಿತಾ. ಆಮೇಲೆ ಇದಲ್ಲಿ ನೋಡಿ ಏನಾಗಿದೆ ಅಂದರೆ, ಸ್ವಲ್ಪ ಇದ್ರಲ್ಲಿ ಗ್ರಾಫಿಕ್ ಇರಬೇಕು ಸಿಸ್ಟಮಲ್ಲಿ. ಸೈನ್ ಇನ್ ಮಾಡಬೇಕು. ಸೈನ್ ಇನ್ ಮಾಡಲಿಲ್ಲ ಅಂದರೆ ಇದೇನು ಕೊಟ್ಟಿದ್ದಾರೆ ನೋಡಿ, ಒನ್ ಡ್ರೈವ್ ವಿತ್ ಲೊಕೇಶನ್ ಆಟೋಮೆಟಿಕಲಿ ಬ್ಯಾಕಪ್ ಯುವರ್ ಬ್ಯಾಕ್ಗ್ರೌಂಡ್ ಇಮೇಜ್. ನೋಡಿ, ನಾವು ಇದಕ್ಕೆ ಸೈನ್ ಇನ್ ಆದರೆ ಮಾತ್ರ ಇಮೇಜ್ ಚೇಂಜ್ ಆಗುತ್ತೆ, ಇಲ್ಲ ಅಂದರೆ ಅದು ಚೇಂಜ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ನಾವು ಇದಕ್ಕೆ ಯಾವಾಗಲೂ ಕೂಡ ಒಂದು ಔಟ್ಲುಕ್ದು ಒಂದು ಇಮೇಲ್ ಐ ಡಿನ ಇಟ್ಕೊಂಡಿರ್ಬೇಕು ಆಯ್ತಾ, ಇಲ್ಲ ಅಂದರೆ ಅದು ಸಿಗಲ್ಲ. ಓಕೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಡೈನಾಮಿಕ್ ಲೈಟಿಂಗ್ ಅಂತ. ಡೈನಾಮಿಕ್ ಲೈಟಿಂಗ್ ಅಂದರೆ ಆನ್ ಇರುತ್ತೆ ಯಾವಾಗಲೂ ಇದರಲ್ಲಿ.
ಕರೆಕ್ಟಾಗಿ ಲೈಟಿಂಗ್ನ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಇದೇನು ಮಾಡಬಾರ್ದು. ಕಮ್ಮಿ ಮಾಡಬೇಕು ಅಂದ್ರೆ ಇಲ್ಲಿದೆ ನೋಡಿ, ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ. ಅವ್ರು 100% ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅದನ್ನ ಹೆಚ್ಚು ಮಾಡಕ್ಕೆ ಕಡಿಮೆ ಮಾಡಕ್ಕೆ ಹೋಗ್ಬಾರ್ದು. ಇನ್ನು ಕೆಳಗಡೆ ಲಾಕ್ ಸ್ಕ್ರೀನ್ ಅಂತ ಇದೆ. ಇದು ಲಾಕ್, ನಾವು ಪ್ರತಿ ಕಂಪ್ಯೂಟರ್ಗೂ ಒಂದೊಂದು ಲಾಕ್ಗಳನ್ನ ನಾವು ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟು. ನಮ್ಮ ಕಂಪ್ಯೂಟರ್ಗಳಿಗೆ ಪಾಸ್ವರ್ಡ್ ಅನ್ನ ಕೊಟ್ಕೋಬೇಕು. ನೀವು ಕಂಪ್ಯೂಟರ್ನ ಆನ್ ಮಾಡಿ ಹಂಗೆ ಈಚೆ ಹೋಗ್ತೀರಾ, ಈಚೆ ಹೋದಾಗ ನಿಮ್ಮ ಕಂಪ್ಯೂಟರ್ನ ಬೇರೆ ಯಾರಾದರೂ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಕಂಪ್ಯೂಟರಿಂದ ಬೇರೆ ಯಾರಿಗಾದ್ರೂ ಮೆಸೇಜ್ ಕಳಿಸ್ಬೋದು, ನಿಮ್ಮ ಕಂಪ್ಯೂಟರಿಂದ ಯಾರಿಗಾದ್ರೂ ಮೇಲ್ ಮಾಡ್ಬೋದು. ಇದೆಲ್ಲ ಆದಾಗ ಅದು ಸಮಸ್ಯೆಗಳಾಗ್ತವೆ. ಆ ಕಾರಣದಿಂದ, ಕೇಳಿಸ್ತಾ ಇದೆ ಅಲ್ವಾ ಮಾತಾಡೋದು? ಹಲೋ. ಕೇಳಿಸ್ತಾ ಇದೆ ಹಾ, ಕೇಳಿಸ್ತಾ ಇದೆ ಸರ್. ಹಾಗಾಗಿ ಯಾವತ್ತು ಲಾಕ್ ಸ್ಕ್ರೀನ್ ಅನ್ನ ನಾವು ಇಟ್ಕೋಬೇಕು. ಆಯ್ತಾ, ನೋಡಿ ಲಾಕ್ ಸ್ಕ್ರೀನ್ ನಾನು ಇಟ್ಕೊಂಡಿದ್ದೀನಿ, ಲಾಕ್ ಸ್ಕ್ರೀನಲ್ಲೂ ಬಂದಿದೆ, ಲಾಕ್ ಸ್ಕ್ರೀನು ಆಗಿದೆ. ಆಯ್ತಾ, ಇಲ್ಲಿ ಆನ್ ಆಗಿದೆ ನೋಡಿ, ಲಾಕ್ ಸ್ಕ್ರೀನ್ ಆನ್ ಆಗಿರ್ಬೇಕು. ಲಾಕ್ ಸ್ಕ್ರೀನ್ ಇಲ್ಲ ಅಂದರೆ ಅದು ಏನಾಗುತ್ತೆ, ನಿಮ್ಮ ಕಂಪ್ಯೂಟರ್ನ ಯಾರಾದರೂ ಓಪನ್ ಮಾಡ್ಬೋದು, ಹೇಗೆ ಬೇಕಾದ್ರೂ ಅದನ್ನು ಬಳಕೆ ಮಾಡ್ಬೋದು. ಆ ಕಾರಣದಿಂದ ಲಾಕ್ ಸ್ಕ್ರೀನ್ನ ಆದಷ್ಟು ಬಳಕೆ ಮಾಡಬೇಕು. ಕ್ಲಿಯರಾ? ಅದು ಲಾಕ್ ಸ್ಕ್ರೀನ್ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ನಾನು ಲಾಕ್ ಮಾಡಿದ್ರೆ ಇದು ಆಫ್ ಆಗಿಬಿಡುತ್ತೆ. ಲಾಕ್ ಮಾಡಿದ್ರೆ ಆಫ್ ಆಗುತ್ತೆ. ನಾನೇನಾದರೂ ಲಾಕ್ ಮಾಡಿದ್ರೆ ಒಂದ್ಸಲ ಈಗ ಆದರೆ ಅದು ಶಟ್ ಡೌನ್ ಆಗ್ಬಿಡುತ್ತೆ, ಪುನಃ ನೀವು ಆಮೇಲೆ ಜಾಯ್ನ್ ಆಗಬೇಕು. ಲಾಕ್ ಮಾಡಬಾರ್ದು. ಇನ್ನು ಇದೆಲ್ಲ ನಮಗೆ ಬೇಡ. ಇನ್ನು ಫಾಂಟ್ಗಳು ಆಲ್ರೆಡಿ ಇರುತ್ತೆ. ಇನ್ನು ನಿಮ್ಮ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಏನೇನಿದೆ ಅಂತ. ಇನ್ನು ನಿಮ್ಮ ಕಂಪ್ಯೂಟರ್ ಯಾವುದು, ನಿಮ್ಮ ಕಂಪ್ಯೂಟ್ರಲ್ಲಿ ನೀವು ಯಾವ ಕಂಪ್ಯೂಟರ್ ತೊಗೊಂಡಿದ್ದೀರಾ, ನಿಮ್ಮ ಕಂಪ್ಯೂಟ್ರು ಯಾವ ಕಂಪ್ನಿದು, ಇದೆಲ್ಲ ನೋಡ್ಬೇಕಂದ್ರೆ ಏನು ಮಾಡಬೇಕು ಅಂದರೆ, ನಿಮಗೆ ಇಲ್ಲಿ ಇಷ್ಟೇ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಂತ ಆದಮೇಲೆ ಶೋ ಮೋರ್ ಆಪ್ಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಶೋ ಮೋರ್ ಆಪ್ಷನ್ ಅಂತ ಕೊಟ್ಟಾಗಲೂ ಕೂಡ ಎಲ್ಲ ಚಿಕ್ಕ ಚಿಕ್ಕದಾಗಿ ಬರುತ್ತೆ, ಅಲ್ಲೂ ಏನೂ ಕಾಣಿಸೋದಿಲ್ಲ. ಆಗ ನಮಗೊಂದು ಆಪ್ಷನ್ನು ಕೆಳಗಡೆ ಸಿಗುತ್ತೆ, ಇಲ್ಲಿ ಸರ್ಚ್ ಅಂತ. ಕಳೆದ ವಾರ ಒಬ್ಬರು ಕೇಳಿದ್ರು, ಲಾಸ್ಟ್ ಶುಕ್ರವಾರ, ಸರ್ ನಾವು ಸರ್ಚನ್ನ ಕೆಳಗಡೆ ನಾವು ಹೆಚ್ಚಾಗಿ ಸರ್ಚ್ ಮಾಡ್ತೀವಿ ಅಂತ. ನಾವು ಅಲ್ಲಿ ಹೆಚ್ಚು ಸರ್ಚನ್ನ ಅಲ್ಲಿ ಮಾಡೋದು ಯಾವುದಂದ್ರೆ ವೆಬ್ಸೈಟಲ್ಲಿ ಏನಾದ್ರು ನೋಡ್ಬೇಕಂದ್ರೆ ಮಾಡ್ತೀವಿ. ಇಲ್ಲಿ ನೋಡಿ, ನಾವು ಈ ಭಾಗದಲ್ಲಿ ಏನಾದರೂ ಸರ್ಚ್ ಮಾಡಿದ್ರೆ ಅದು ಇಂಟರ್ನೆಟಲ್ಲಿ ಇರೋದನ್ನ ಎಲ್ಲವನ್ನು ಕೂಡ ಸರ್ಚ್ ಮಾಡ್ತಾ ಕೊಡುತ್ತೆ. ನಾವಿಲ್ಲಿ ಏನು ಮಾಡ್ಬೋದು, ಸಿಸ್ಟಮ್, ನೀವು ತಿಳ್ಕೋಬೇಕು, ಸಿಸ್ಟಮ್ ಇನ್ಫಾರ್ಮೇಶನ್ ಇಲ್ಲಿ ಬಂದಿದೆ ನೋಡಿ, ಸಿಸ್ಟಮ್ ಇನ್ಫಾರ್ಮೇಶನ್ ಅಥವಾ ಅಬೌಟ್ ಯುವರ್ PC ಅಂತ ಎರಡಿದೆ. ಕ್ಲಿಕ್ ಮಾಡೋದು. ಇದು ನೋಡಿ ನನ್ನ ಕಂಪ್ಯೂಟರ್ ಏನಿದೆ. ನನ್ನ ಕಂಪ್ಯೂಟ್ರಲ್ಲಿ ನಾನು ಬಳಕೆ ಮಾಡ್ತಾ ಇರೋದು ಮೈಕ್ರೋಸಾಫ್ಟ್ ವಿಂಡೋಸ್ ವರ್ಷನ್, ಮತ್ತು ಜೊತೆಗೆ ಮ್ಯಾನುಫ್ಯಾಕ್ಚರ್ ಮೈಕ್ರೋಸಾಫ್ಟ್ ಕಂಪ್ನಿ, ನನ್ನ ಕಂಪ್ಯೂಟರ್ ಹೆಸರು, ನನ್ನ ಮಾಡೆಲ್ ಯಾವುದು, ಅದರಲ್ಲಿ ಎಷ್ಟು ಸ್ಪೀಡು, ಅದು ಯಾವುದು, ಮದರ್ ಬೋರ್ಡ್ ಯಾವುದು, ಗ್ರಾಫಿಕ್ ಕಾರ್ಡ್ ಯಾವುದು, ಅದರಲ್ಲಿ ಯಾವ ವರ್ಷನ್ನು, ಓಕೆ. ಆಮೇಲೆ ಅದರಲ್ಲಿ ರ್ಯಾಮ್ ಎಷ್ಟಿದೆ, ಆಯಿತಾ, ನೋಡಿ ರ್ಯಾಮ್ ಎಷ್ಟಿದೆ, 8GB, ಅದರಲ್ಲಿ 7.4GB, ಎಷ್ಟು ಯೂಸ್ ಮಾಡಿದ್ದಾರೆ, ಇನ್ನು ಎಷ್ಟು ಬಾಕಿ ಇದೆ, ಸ್ಪೇಸ್ ಎಷ್ಟಿದೆ, ಆಯಿತಾ, ಎಲ್ಲ ಬಂದ್ಬಿಡುತ್ತೆ. ಕ್ಲಿಯರಾ? ಸಂಪೂರ್ಣ ಬಂದ್ಬಿಡುತ್ತೆ. ಇದು ಒಂದು ಕಂಪ್ಯೂಟ್ರು. ಎಡಭಾಗದಲ್ಲಿದೆ ನೋಡಿ ಹಾರ್ಡ್ವೇರ್. ಹಾರ್ಡ್ವೇರ್ ಏನಿದೆ, ಹಾರ್ಡ್ವೇರಲ್ಲಿ ಇದರಲ್ಲಿ ನಮಗೆ ಏನು ಬೇಕು ಅಂದರೆ ಮೆಮೊರಿ ಬೇಕು, ಆಯಿತಾ. ಇನ್ನು ಕಾಂಪೋನೆಂಟ್ ಏನೇನಿದೆ, ಮಲ್ಟಿಮೀಡಿಯಾ, ನಮಗೆ CD ಇದೆ, ಆಡಿಯೋ ವಿಡಿಯೋಗೆ ಒಂದು DVD ಇದೆ, ಆಯಿತಾ. ಆಮೇಲೆ ಈ ಕಡೆ ಕಾಣಿಸುತ್ತೆ ನೋಡಿ ನಮ್ಗೆ ಏನೇನಿದೆ ಅಂತ, ಇಂಟರ್ನೆಟ್ ಇದೆ, ಆಮೇಲೆ ಸ್ಟೋರೇಜ್ ಎಷ್ಟಿದೆ ಅಂತ ಇದೆ, ಇದು ಡಿಸ್ಕ್ ಸ್ಟೋರೇಜ್. ನನ್ನ ಕಂಪ್ಯೂಟ್ರಲ್ಲಿ ಇರೋವಂಥ ಡ್ರೈವ್ಗಳು ಯಾವುದ್ಯಾವುದು, ಸಿ ಡ್ರೈವಲ್ಲಿ 135GB, ಫ್ರೀ ಸ್ಪೇಸು 66GB. ಡಿ ಡ್ರೈವಲ್ಲಿ ಟೋಟಲ್ 243GB, ಫ್ರೀ ಸ್ಪೇಸು 93GB. ಈ ಡ್ರೈವಲ್ಲಿ 100GB, ಅದು 97 ಅಂದರೆ 100 ಅಂತಾನೆ ಅರ್ಥ, ಫ್ರೀ ಸ್ಪೇಸು ಅದು ಜಾಸ್ತಿ ಯೂಸ್ ಮಾಡಿಲ್ಲ. ಎಫ್ ಡ್ರೈವಲ್ಲಿ 146, ಅದು ಹಾಗೇ ಇದೆ. ಎಚ್ ಡ್ರೈವಲ್ಲಿ 146 ಹಾಗೇ ಇದೆ. ಹಾಗೆ ಅದು ಓನರ್ ಯಾರು ಅಂತಲೂ ಕೊಟ್ಟಿರ್ತಾರೆ, ನೋಡ್ಕೊಡಿ. ಹಾಗೇನೆ ಅದು ಹೈಯಲ್ಲಿ ಮತ್ತೆ ಇಷ್ಟಿದೆ ನೋಡಿ, ಆಯಿತಾ.
ನಿಮ್ಗೆ ಯಾರಾದ್ರೂ ಮತ್ತೆ ನಾನು ಇದನ್ನು ತೋರಿಸ್ತೀನಿ. ನಿಮ್ಗೆ ಯಾರಾದರೂ ನಿಮ್ಮ ಸಿಸ್ಟಮಲ್ಲಿ ಏನೇನಿದೆ ತೋರಿಸಿ ಅಂದರೆ ಹೋಗಿ ಸಿಸ್ಟಮ್ ಇನ್ಫಾರ್ಮೇಷನ್ ಅಂತ ಟೈಪ್ ಮಾಡಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಯೂಟ್ರು ಯಾವ ಮಾಡೆಲ್ಲು, ಎಷ್ಟು ಏನೇನಿದೆ ಇದೆಲ್ಲ ಗೊತ್ತಾಗುತ್ತೆ. ಇದನ್ನು ಜಸ್ಟ್ ನೀವು ಕಂಟ್ರೋಲ್ ಹೀಗೆ ತೆಗೆದುಕೊಂಡು ಕಂಟ್ರೋಲ್ ಪಿ ಮಾಡಿದ್ರೆ ಪ್ರಿಂಟ್ ಬರುತ್ತೆ. ಇದನ್ನ ಹಂಗೆ ಅವ್ರಿಗೆ ಕಳಿಸ್ಬೋದು. ಇಲ್ಲಿ ಕೆಳಗಡೆ ಕಾಂಪೋನೆಂಟ್ಸ್ ಅಂತ ಇರುತ್ತೆ. ಕಾಂಪೋನೆಂಟಲ್ಲಿ ಹೋಗ್ಬಿಟ್ಟು ಸ್ಟೋರೇಜ್ ಕೊಟ್ಟರೆ, ಸ್ಟೋರೇಜಲ್ಲಿ ಡಿಸ್ಕ್ ಕೊಟ್ಟರೆ, ಆ ಡಿಸ್ಕಲ್ಲಿ ನಿಮ್ದು ಎಷ್ಟು ಜಿ ಬಿ ಹಾರ್ಡ್ ಡಿಸ್ಕ್ ಇದೆ ಅನ್ನೋದು ಕೂಡ ಸಿಗುತ್ತೆ. ಆಯಿತಾ? ಇದು ಮೊದಲು ತಿಳ್ಕೊಬೇಕು. ನಾವು ಕೇಳ್ತೀವಿ ಯಾವ ಸಿಸ್ಟಮ್ಮು ನಿಮ್ಮದು, ಯಾವ ಮಾಡೆಲ್ಲು, ಎಷ್ಟಿದೆ, ಎಷ್ಟು ಸ್ಪೀಡ್ ಇದೆ ಅಂದರೆ ಹಲವಾರು ಜನ ಹುಡ್ಕಾಡ್ತಾರೆ, ಗೊತ್ತಿರಲ್ಲ. ಪಾಪ ಅವ್ರು ಕಂಪ್ಯೂಟರ್ಗೆ ತಂದು ಕೊಟ್ಟಿರ್ತಾರೆ, ಆ ಕಂಪ್ಯೂಟ್ರಲ್ಲಿ ಏನಿದೆ ಏನು ಯಾವುದೂ ಗೊತ್ತಿರಲ್ಲ. ಮೊಬೈಲ್ ಇರುತ್ತೆ, ಮೊಬೈಲ್ ಯಾವುದು ವಿವೋ ಯಾವುದು 85, ಕ್ಯಾಮ್ರಾ ಎಷ್ಟಿದೆ 50 ಮೆಗಾ ಪಿಕ್ಸೆಲ್, ಇಷ್ಟು ಗೊತ್ತಿರುತ್ತೆ. ಆದರೆ ನಮ್ಮ ಕಂಪ್ಯೂಟ್ರಲ್ಲಿ ಏನಿದೆ ಅಂತ ಗೊತ್ತಿರಲ್ಲ. ಆಯಿತಾ? ಇದು ನಾವು ತಿಳ್ಕೊಬೇಕು. ಇಲ್ಲ ತಿಳ್ಕೊಳಕ್ಕಾಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟು ಎಲ್ಲಾದರೂ ಬರೆದಿಟ್ಕೋಬೇಕು ಏನೇನಿದೆ ಅಂತ. ಯಾರಾದರೂ ಯಾವಾಗಾದ್ರೂ ಕೇಳಿದ್ರು ಕೂಡ ಸುಲಭವಾಗಿ ಹೇಳೋದಕ್ಕೆ ಅವಕಾಶ ಆಗತ್ತೆ. ಕ್ಲಿಯರಾ? ಇದು ಗೊತ್ತಾಯ್ತಾ ಈಗ ಹೇಳಿದ್ದು? ಗೊತ್ತಾಯ್ತು ಸರ್. ಹಾ ಸರ್ ಗೊತ್ತಾಯ್ತು. ಇನ್ನು ಕೆಲವು ಸಿಂಪಲ್ ಸೆಟ್ಟಿಂಗ್ಸ್ ಇದೆ ಕೆಲವೆಲ್ಲ. ಇನ್ನೊಂದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದೇನು, ಕೆಲವು ಸಿಂಪಲ್ ಸೆಟ್ಟಿಂಗ್ಸ್. ಅದನ್ನ ನಮ್ಮ ಮೊಬೈಲಲ್ಲಿ ಹೆಂಗೆ ಸೆಟ್ಟಿಂಗ್ಸ್ ಅಂತ ಇರುತ್ತೋ ಆ ಕಂಪ್ಯೂಟ್ರಲ್ಲೂ ಕೂಡ ಕೆಲವು ಇದೆ. ಅದನ್ನ ಕಂಟ್ರೋಲ್ ಪ್ಯಾನಲ್ ಅಂತ ಕರಿತೀವಿ. ಇಲ್ಲಿ ಟೈಪ್ ಮಾಡ್ಕೋಬೇಕು. ಇದನ್ನ ನೋಡ್ಕೊಳ್ಳಿ, COTROL, ಕಂಟ್ರೋಲ್ ಪ್ಯಾನಲ್ ಅಂತ ಬಂದಿದ್ಯಾ? ಇದು ಸಿಸ್ಟಮ್ ಸೆಟ್ಟಿಂಗ್ಸ್ ಇದರಲ್ಲಿ. ಇದು ಕ್ಲಿಕ್ ಮಾಡ್ಕೋಬೇಕು. ಕಾಣಿಸಿದ್ಯಾ? ಕಂಟ್ರೋಲ್ ಪ್ಯಾನಲ್ ಇಲ್ಲಿ ನೋಡಿ. ಇಷ್ಟೂ ನಮಗೆ ಬೇಕಾಗಿರೋದು. ಆಯ್ತಾ? ಇಲ್ಲಿ ನಿಮಗೆ ಎಲ್ಲವೂ ಬೇಡ, ಕೆಲವು ಮಾತ್ರ ಇಟ್ಕೊಳ್ಳಿ. ಎಲ್ಲವೂ ಕೂಡ ನಮಗೆ ಅವಕಾಶ ಇರಲ್ಲ. ಇದರಲ್ಲಿ ನಾನು ಒಂದು 2-3 ಮಾತ್ರ ಹೇಳ್ತೀನಿ. ಮೊದಲನೇದು ನೋಡಿ, ಇದು ಯೂಸರ್ ಅಕೌಂಟ್. ಒಂದು ಸಿಸ್ಟಮನ್ನ 10 ಜನ ಯೂಸ್ ಮಾಡ್ಬೋದು, 15 ಜನ ಯೂಸ್ ಮಾಡ್ಬೋದು. 15 ಜನನು ಒಂದೇ ಕಂಪ್ಯೂಟರನ್ನ ಬೇರೆ ಬೇರೆ ಪಾಸ್ವರ್ಡ್ ಕೊಟ್ಕೊಂಡು ಯೂಸ್ ಮಾಡ್ಕೊಳ್ತಾ ಇರ್ಬೋದು. ಆಯ್ತಾ? ಅದಕ್ಕೆ ನಾವೇನಂತ ಕರಿತೀವಿ, ಯೂಸರ್ ಅಕೌಂಟ್ ಅಂತ ಕರಿತೀವಿ. ಇದನ್ನು ಸ್ವಲ್ಪ ನೆನ್ಪಿಟ್ಕೋಬೇಕು. ಆಯ್ತಾ? ಯೂಸರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಒಂದು ಕಂಪ್ಯೂಟರ್, ಒಂದು ಮನೇಲಿ ಅಪ್ಪ ಅಮ್ಮ ಜೊತೆಗೆ ಮಕ್ಕಳು, ಆದಷ್ಟು ಒಂದು 15 ವರ್ಷ ಕಾಲೇಜ್ಗೆ ಹೋಗೋವರೆಗೂ ಕೂಡ ಆದಷ್ಟು ಮಕ್ಕಳಿಗೆ ಕಂಪ್ಯೂಟರ್ ಬಳಕೆ ಮಾಡಬೇಕಾದ್ರೆ ಯಾರಾದರೂ ತಂದೆ ತಾಯಿ ಪಕ್ಕದಲ್ಲಿ ಇರಿ. PUC ಆ ಥರ ಹೋದಾಗ ಅವರು ಇಂಡಿಪೆಂಡೆಂಟ್ ಆಗಿ ಬಳಕೆ ಮಾಡಲಿ. ಅಲ್ಲಿವರೆಗೂ ನೀವು ಅಕ್ಕಪಕ್ಕ ಕೂತ್ಕೊಂಡು ಯೂಸ್ ಮಾಡಿದ್ರೆ, ನಿಮ್ಮ ಎದುರುಗಡೆನೆ ಬಳಕೆ ಮಾಡಿದ್ರೆ ನಿಮಗೂ ಒಂದು ನಂಬಿಕೆ ಇರುತ್ತೆ, ಮಕ್ಕಳು ಏನು ನೋಡ್ತಾರೆ ಅಂತ ಗೊತ್ತಾಗಲ್ಲ. ಆ ಕಾರಣದಿಂದ ಏನು ಮಾಡ್ಬೋದು, ಅಪ್ಪ ಏನೇನು ಕೆಲಸ ಮಾಡ್ತಾನೆ ಅದಕ್ಕೆ ತನ್ನ ಕಂಪ್ಯೂಟರ್ ಬಳಕೆ ಮಾಡ್ತಾನಲ್ಲ, ಅದು ಮಕ್ಕಳು ನೋಡೋಕ್ಕಾಗಲ್ಲ. ಮಕ್ಕಳು ಏನೇನು ಯೂಸ್ ಮಾಡಬಾರ್ದೋ ಅದನ್ನೆಲ್ಲ ನಾವು ಲಾಕ್ ಮಾಡಿ ಇಡ್ಬೋದು. ಆ ರೀತಿ ಯಾರು ಕಂಪ್ಯೂಟರ್ ಓನರ್ ಆಗಿರ್ತಾರೋ ಅವ್ರಿಗೆ ಅಡ್ಮಿನಿಸ್ಟ್ರೇಟರ್ ಅಂತ ಕರೀತಾರೆ. ನೆನ್ಪಿಟ್ಕೋಬೇಕು, ಅಡ್ಮಿನಿಸ್ಟ್ರೇಟರ್. ಇಲ್ಲಿ ಯೂಸರ್ ಅಕೌಂಟಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವುದು, ಇದು ನನ್ನ ಸಿಸ್ಟಮ್. ಇಲ್ಲಿ ಯಾರು ಅಡ್ಮಿನಿಸ್ಟ್ರೇಟರ್, ಲೋಕೇಶ್ ಸಿ, ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಕೊಟ್ಬಿಟ್ಟಿದ್ದೀನಿ. ಆಯಿತಾ? ಈ ಸಿಸ್ಟಮ್ನ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಸಿಸ್ಟಮಲ್ಲಿ, ಅದನ್ನು ಬೇರೆ ಯಾರೂ ಯೂಸ್ ಮಾಡಬೇಕು ಅಂದರೆ ನನ್ನ ಪಾಸ್ವರ್ಡ್ ಕೊಟ್ಟರೆ ಮಾತ್ರ ಯೂಸ್ ಮಾಡ್ತಾರೆ. ಅದು ಬಿಟ್ಟು ಕೆಲವು ಮಾತ್ರ ನಾನು ಏನಾದರೂ ಒಬ್ರು ಕೊಟ್ಟಿದ್ರೆ ಅವ್ರು ಅದನ್ನು ಬಳಕೆ ಮಾಡ್ಬೋದು. ಅವಾಗ ಹೊಸ ಅಕೌಂಟ್ ಬೇಕು. ಈಗ ಉದಾಹರಣೆಗೆ ನಿಮ್ಮದೊಂದು ಹೊಸ ಅಕೌಂಟ್, ನಾನು ನನ್ನ ವೈಫಲ್ಲಿ ಇನ್ನೊಂದು ಮಾಡಬೇಕು, ನನ್ನ ವೈಫಿಗೋಸ್ಕರ ಅಂದರೆ ಮ್ಯಾನೇಜ್ ಅನದರ್ ಅಕೌಂಟ್ ಅಂತ ಇದೆ. ಕರೆಕ್ಟಾ? ಕ್ಲಿಕ್ ಮಾಡ್ತೀನಿ. ಪಾಸ್ವರ್ಡ್ ಪ್ರೊಡಕ್ಟ್ ಆ್ಯಡ್ ಎ ನ್ಯೂ ಯೂಸರ್ ಇನ್ PC ಸೆಟ್ಟಿಂಗ್ ಅಂತ ಇದೆ. ಕ್ಲಿಕ್ ಮಾಡಿದೆ. ಆ್ಯಡ್ ಅದರ್ ಯೂಸರ್ ಅಂತ ಇದೆ. ಆ್ಯಡ್ ಅಕೌಂಟ್ ಕ್ಲಿಕ್ ಮಾಡಿದೆ. ಆಯಿತಾ? ಇದಕ್ಕೆಲ್ಲ ಏನು ಬೇಕು ಅಂದರೆ ಇಮೇಲ್ ID ಇರಬೇಕು. ಯಾವುದ್ರದ್ದು, ನಮ್ಮದು ವಿಂಡೋಸ್ದಾಗಲಿ ಯಾವುದೇ ಆಗಲಿ ಅದ್ರದ್ದೊಂದು ಇಮೇಲ್ ID ಇರಬೇಕು. ಇಮೇಲ್ ID ಇದ್ದರೆ ಮಾತ್ರ ನಾವು ಇದರಲ್ಲಿ ಅಕೌಂಟನ್ನು ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿಕೊಂಡು
ನಾವು ಇದನ್ನು ಯೂಸ್ ಮಾಡೋದು. ಇಮೇಲ್ ಐ ಡಿ ಹಾಕಿದ ತಕ್ಷಣ ಅದು ಬರುತ್ತೆ. ಇಲ್ಲಿ ನೋಡಿ, ಯುವರ್ ಐಡೆಂಟಿಟಿ ಸಿಂಕ್ ಪಾಸ್ವರ್ಡ್ ಅಕ್ರಾಸ್. ಅದು ಏನು ತೋರಿಸುತ್ತೆ ಅಂದರೆ ನಮ್ಮದು ಸೈನ್ ವಿತ್ ಲೋಕಲ್ ಅಕೌಂಟ್, ಒಂದು ಅಕೌಂಟ್ ಇರಬೇಕು. ಹಂಗಾಗಿ ಮೊದಲು ಇವೆಲ್ಲ ಇರಲಿಲ್ಲ. ವಿಂಡೋಸ್ 7ವರೆಗೂ ಈಸಿಯಾಗಿ ಮಾಡ್ಕೋಬೋದಿತ್ತು. ಇವಾಗ ಒಂದು ಸಿಸ್ಟಮ್ನ 5-10 ಜನ ಬಳಕೆ ಮಾಡಬೇಕು ಅಂದರೆ ಅವಾಗ ಏನು ಮಾಡಬೇಕು, ನಿಮ್ಮೆಲ್ಲರ ಹತ್ರ ಮೈಕ್ರೋಸಾಫ್ಟ್ ಅಕೌಂಟ್, ಜಿಮೇಲ್ ಅಂತ ಹೆಂಗೆ ಬರುತ್ತೆ ಅದೇ ರೀತಿ ಮೈಕ್ರೋಸಾಫ್ಟ್ ಅವ್ರದ್ದು ಔಟ್ಲುಕ್ ಅನ್ನೋ ಒಂದು ಇಮೇಲ್, ಔಟ್ಲುಕ್ಕು ಔಟ್ ಮೇಲು ಅಂತ ಬರ್ತವೆ ನಮ್ಮ ಜಿಮೇಲ್ ಬಂದಂಗೆ. ಅವುಗಳನ್ನ ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ಬೇಕು, ಇದ್ರಲ್ಲಿ ಮಾಡ್ಕೋಬೇಕು. ಅದಿಲ್ದೇನೆ ಇದನ್ನ ನಾವು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೋಬೇಕು. ಓಕೆ, ಇಲ್ಲಿ ನೋಡಿ, ಮ್ಯಾನೇಜ್ ಯುವರ್ ಅಕೌಂಟ್ ಅಥವಾ ಯೂಸರ್ ಅಕೌಂಟ್ ಕಂಟ್ರೋಲ್ ಸೆಟ್ಟಿಂಗ್ಸ್. ಇದರಲ್ಲಿ ಹೊಸದೇನಾದರೂ ಮಾಡಬೇಕು, ಚೇಂಜ್ ಅಕೌಂಟ್ ಅಂದರೆ ಯಾವುದೇ ಕಾರಣಕ್ಕೂ ನಾವು ಹೊಸ ಔಟ್ಲುಕ್ ಇಲ್ದಲೇ ನಾವು ಮಾಡಕ್ಕೆ ಬರಲ್ಲ. ಕ್ಲಿಯರಾ? ಹಾಗಾಗಿ ಇದನ್ನೆಲ್ಲ ಮಾಡಬೇಕು ಅಂದರೆ ನಮ್ಮ ಹತ್ರ ಒಂದು ಅಕೌಂಟು ಇರಬೇಕು. ಇಲ್ಲಿ ನೋಡಿ, ನಾನು ಜಿಮೇಲ್ ಎಲ್ಲ ಕೊಡ್ಕೊಂಡು ಪಾಸ್ವರ್ಡ್ ಎಲ್ಲ ಕೊಡ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ನೀವು ಕೂಡ ಮಾಡಬೇಕಾದ್ರೆ ನಿಮ್ಗೆ ಹೊಸ ಅಕೌಂಟ್ ಮಾಡಬೇಕು. ಚೇಂಜ್ ಯುವರ್ ಅಕೌಂಟ್ ಟೈಪ್ ಅಂತ ಬಂದಿದ ತಕ್ಷಣ ಅಡ್ಮಿನಿಸ್ಟ್ರೇಟರ್ ಅಂತ ಇದೆ ಅಲ್ವಾ, ಸ್ಟ್ಯಾಂಡರ್ಡ್ ಮಾಡೋಕ್ಕಾಗಲ್ಲ, ಇದು ಅಡ್ಮಿನಿಸ್ಟ್ರೇಟರೇ ಇರುತ್ತೆ. ನೀವು ಅದನ್ನು ಬದಲಾವಣೆ ಮಾಡಬೇಕು ಅಂದರೆ ಇಮೇಲ್ ಐ ಡಿ ಇಟ್ಕೊಂಡು ಮಾಡಬೇಕು. ನೀವು ಎಷ್ಟು ಅಕೌಂಟ್ ಆದರೂ ಮಾಡ್ಕೊಳ್ಳಿ, ಆವಾಗ ಸೆಕ್ಯೂರ್ ಮಾಡ್ಬೋದು. ಇದು ಒಂದು ಯೂಸರ್ ಅಕೌಂಟ್ ಅಂತ, ಆಯಿತಾ? ಇನ್ನು ನಿಮಗೆ ಯಾವಾಗಲೂ ಸಮಸ್ಯೆ ಬರೋದು ಒಂದಿದೆ, ಏನು ಅಂದರೆ ಸೌಂಡು ಅಂತ ಇಲ್ಲೊಂದಿದೆ ನೋಡಿ, ಸೌಂಡ್ ಅಂತ ಇದೆಯಲ್ವಾ, ಸೌಂಡನ್ನು ಸ್ವಲ್ಪ ನಾವು ನೋಡ್ಕೋಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿರುತ್ತೆ ನೋಡಿ, ನಾನು ಮಾತಾಡ್ತಾ ಇದ್ದೀನಿ, ನಂತರ ಯಾವುದಿದೆ ಅಂತ ನೋಡಿ. ನನ್ನ ಕಂಪ್ಯೂಟರ್ಗೆ ಇರೋದು ಹೆಡ್ಫೋನ್, ಅದನ್ನು ಕನೆಕ್ಟ್ ಮಾಡಿ. ಹೆಡ್ಫೋನ್ ಇದೆ, ಆಯಿತಾ? ಡಿಜಿಟಲ್ ಔಟ್ಪುಟ್ ಇದೆ. ಈಗ ಸ್ಪೀಕರು ವರ್ಕ್ ಆಗ್ತಾ ಇದೆ, ಆಯಿತಾ? ಇನ್ನು ರೆಕಾರ್ಡಿಂಗ್ ಯಾವುದಾದ್ರೂ ಇದೆಯಾ? ರೆಕಾರ್ಡಿಂಗ್ ಮೈಕ್ರೋಫೋನ್, ಮಾತಾಡ್ತಾ ಇದ್ದೀನಿ ನೋಡಿ, ರೆಕಾರ್ಡಿಂಗ್ ಕೊಟ್ಟಿದ್ದೀನಲ್ಲ ಝೂಮಲ್ಲಿ ನೋಡಿ, ಅದು ಸ್ಪಿಚ್ ಜೋರಾಗಿ ಬರ್ತಾ ಇದೆ. ನಾನು ಜೋರಾಗಿ ಮಾತಾಡಿದ್ರೆ ಜೋರಾಗಿ ಹೋಗುತ್ತೆ. ಮೈಕ್ರೋಫೋನ್ ವರ್ಕ್ ಆಗ್ತಾ ಇದೆ. ಎಸ್, ನಿಮ್ಮ ಕಂಪ್ಯೂಟರ್ ಮೈಕ್ರೋಫೋನ್ ವರ್ಕ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ಸೌಂಡ್ಗೆ ಹೋಗ್ಬೇಕು. ಸ್ಪೀಕರ್ ವರ್ಕ್ ಆಗಿಲ್ಲ ಅಂದರೆ ನೋಡ್ಬೇಕು, ಸ್ಪೀಕರ್ ವರ್ಕ್ ಆಗ್ತಾ ಇದೆಯಾ, ಯಾವುದು ಗ್ರೀನ್ ಇದೆ, ಸ್ಪೀಕರ್ ಸರಿಗಿದೆ ಅಂತ ಅರ್ಥ. ಹಂಗೆ ಹೋಗ್ತೀರಾ, ಮೈಕ್ರೋಫೋನ್ ಹೀಗೆ ಗ್ರೀನ್ ಇರಬೇಕು, ವರ್ಕ್ ಆಗಿದೆ ಅಂತ ಅರ್ಥ. ಹೆಡ್ಫೋನ್ ಏನಾದರೂ ಹಾಕ್ಕೊಂಡಿದ್ರೆ ಹೆಡ್ಫೋನ್ ಗ್ರೀನಲ್ಲಿ ಇರುತ್ತೆ, ಆಯಿತಾ? ನೀವು ಇಯರ್ಫೋನು ಮಾತಾಡೋಕ್ಕೆಲ್ಲ ಇವು ಚಿಕ್ಕ ಚಿಕ್ಕ ಪುಟಾಣಿದು ಹಾಕೊಳ್ತಿರಲ್ಲ, ಆ ಥರದ್ದು ಏನಾದ್ರು ಕನೆಕ್ಟ್ ಮಾಡಿಕೊಂಡ್ರು ಕಂಪ್ಯೂಟರ್ಗೆ ಇಲ್ಲಿ ತೋರಿಸುತ್ತದು. ಸೌಂಡ್ಸು ಇಲ್ಲೇನಿಲ್ಲ, ಡಿಫಾಲ್ಟ್ ಅಂತ ಇದೆ. ಇಲ್ಲಿ ಕೋಡ್ಸ್ ಪ್ಲೇ ವಿಂಡೋ ಸ್ಟಾರ್ಟಪ್ ಸೌಂಡ್ ಅಂತ ಇರುತ್ತೆ. ಹೀಗೆ ಇರಬೇಕು, ಇದು ಚೇಂಜ್ ಆಗಬಾರ್ದು. ಚೆಕ್ ಮಾಡ್ಕೋಬೇಕು ಇದೆಲ್ಲ ಸರಿ ಇದೆಯಾ. ಇದೆಲ್ಲ ಏನಂದರೆ ಮ್ಯೂಟ್ ಆಗಿಬಿಟ್ಟಿದ್ರೆ ಇಲ್ಲಿ ಯಾವುದು ಬರಲ್ಲ. ಇದು ರೆಡ್ಯೂಸ್ ವ್ಯಾಲ್ಯೂಮ್ 80% ಅಂತ ಮಾತ್ರ ಇರಬೇಕು. ಒಂದು ಸ್ಪೀಕರ್ ಸರಿ ಇದೆಯಾ ನೋಡ್ಕೋಬೇಕು, ಸ್ಪೀಕರ್ ವರ್ಕ್ ಆಗ್ತಾ ಇಲ್ಲ ಅಂದರೆ. ಎರಡು, ನೀವು ಮಾತನಾಡ್ಬೇಕಾದ್ರೆ ಮೈಕ್ರೋಫೋನ್ ಸರಿ ಇಲ್ಲ ಅಂದರೆ ಮೈಕ್ರೋಫೋನ್ ನೋಡ್ಕೋಬೇಕು. ಕೊನೆಯದು ಕಮ್ಯುನಿಕೇಷನಲ್ಲಿ ನಿಮ್ಮ ವ್ಯಾಲ್ಯೂಮ್ ಕಮ್ಮಿ ಇದೆಯಾ ಅಂತ ನೋಡ್ಕೋಬೇಕು, ಆಯಿತಾ? ಇದು ಎರಡು ನಿಮಗೆ ಇರಬೇಕು, ಇವೆರಡು ತುಂಬ ಇಂಪಾರ್ಟೆಂಟು. ಇನ್ನು ಇದರಲ್ಲಿ ಇನ್ನೊಂದು ಏನು ಅಂದರೆ ಮೌಸ್ ಮತ್ತು ಕೀಬೋರ್ಡ್, ಆಯಿತಾ? ಈ ಮೌಸು ಕೂಡ ನಾವು ಬಲಗಡೆ ಕೆಲಸ ಮಾಡೋದನ್ನ ಎಡಗಡೆಗೆ ಚೇಂಜ್ ಮಾಡ್ಬೋದು, ಎಡಗಡೆಗೆ ಇರೋದನ್ನ ಬಲಗಡೆಗೆ ಚೇಂಜ್ ಮಾಡ್ಬೋದು. ಆದರೆ ಜನರಲ್ ಆಗಿ ಹೆಂಗಿರುತ್ತೆ ಹಾಗೆ ಇದ್ದರೆ ಒಳ್ಳೇದು. ಇಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ, ಸ್ವಿಚ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಬಟನ್ ಎರಡಿದೆ ಅಲ್ವಾ ನೋಡಿ. ನಾನು ಕೆಳಗಡೆ ಇದಾಯ್ತು, ಇಲ್ಲಿ ಲೆಫ್ಟ್ ಮಾಡ್ತಿದ್ದೆ, ರೈಟ್ ನೋಡಿ, ಚೇಂಜ್ ಆಗುತ್ತೆ ಅದು. ಓಕೆ, ಆಮೇಲೆ ಮೌಸನ್ನ ಡಬಲ್ ಕ್ಲಿಕ್, ಫಾಸ್ಟ್ ಆಗಬೇಕಾ ಸ್ಲೋ ಆಗಬೇಕಾ ಅನ್ನೋದು ಇಲ್ಲಿ ಇರುತ್ತೆ. ಎಷ್ಟು ಫಾಸ್ಟ್ ಬೇಕೋ ಅಷ್ಟು ಫಾಸ್ಟ್ ಮಾಡ್ಕೋಬೇಕು, ಸ್ಲೋ ಅಂದರೆ ಸ್ಲೋ ಮಾಡ್ಕೋಬೇಕು. ಓಕೆ, ಹಂಗೆ ಪಾಯಿಂಟರು ನಂದೇನಿದೆ ಈಗ, ಬಾಣದ ತುದಿಯ ರೀತಿ ಇದೆ ಅಲ್ವಾ, ಅದನ್ನು ನಾನು ಚೇಂಜ್ ಮಾಡ್ಕೋಬೋದು. ಇಷ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ, ಇನ್ನೂ ಕೆಲವನ್ನು ಕೂಡ ನಾನು ಬದಲಾವಣೆ ಮಾಡ್ಕೋಬೋದು. ಈಗ ನಾನು ಪೆನ್ ತಗೋತೀನಿ,
ಅಪ್ಲೈ ಮಾಡ್ತೀನಿ. ಆಯಿತಾ? ಇದಕ್ಕೆ ಗ್ರಾಫಿಕ್ ಇರಬೇಕು. ಗ್ರಾಫಿಕ್ ಇದ್ರೆ ಮಾತ್ರ ಬರ್ತದೆ. ನನ್ನ ಸಿಸ್ಟಮಲ್ಲಿ ಅದು ಗ್ರಾಫಿಕ್ ಇಲ್ಲ. ಗ್ರಾಫಿಕ್ ಕಾರ್ಡ್ ಅಂದರೆ ಪಾಯಿಂಟರ್ ಇದೆ ಅಲ್ವಾ, ನೋಡಿ, ಕಸ್ಟಮೈಸ್ ಅಂತ ಇದೆ. ಇಲ್ಲಿ ಬಂತು, ಅದು ತೋರಿಸ್ತಾ ಇಲ್ಲ. ನಿಮ್ಮ ಕಂಪ್ಯೂಟರ್ಲಿ ಏನಾದರೂ ಇದ್ದರೆ ಸ್ವಲ್ಪ ತಗೋಬೋದು ನೀವು. ನಂದಲ್ಲೇನು ಚೇಂಜ್ ಆಗ್ತಾ ಇಲ್ಲ. ನಿಮ್ಮ ಕಂಪ್ಯೂಟರ್ಲಿ ಬೇಕಾದ್ರೆ ಚೆಕ್ ಮಾಡಿ, ಅದು ಗ್ರಾಫಿಕ್ ಇರಬೇಕು. ಗ್ರಾಫಿಕ್ ಇದ್ರೆ ಬರ್ತದೆ. ಇಲ್ಲ ಮಾಮೂಲಿ ಮಾಮೂಲಿ ಹೆಂಗಿತ್ತು ಹಂಗೆ ಇರಲಿ ಅಂದರೆ ಹಂಗೆ ಮಾಡ್ಕೋಬೋದು. ಓಕೆ. ಆಮೇಲೆ ಇಲ್ಲಿ ಸ್ವಲ್ಪ ಚೇಂಜ್ ಈ ಥರ ಆಗುತ್ತೆ. ಕಪ್ಪುದು ಅಥವಾ ವೈಟು, ಇನ್ನೊಂದು ಸ್ವಲ್ಪ ಬೇರೆ ಕಲರು ಸಣ್ಣದು ಬೇಕು. ನೋಡಿ, ಇದು ಬ್ಲ್ಯಾಕ್ ಆಯ್ತು. ಈಗ ಬ್ಲ್ಯಾಕ್ ಚೇಂಜ್ ಆಯಿತು, ಅದು ಚೇಂಜ್ ಆಗಲಿಲ್ಲ. ಈ ಕೈ ಬಂತು ನೋಡಿದ್ರ, ಒಳ್ಳೇನಿತ್ತು. ಕೆಲವು ತಗೊಳ್ತಾ ಇದೆ, ಕೆಲವು ತಗೊಳ್ತಾ ಇಲ್ಲ ನನ್ನ ಕಂಪ್ಯೂಟ್ರಲ್ಲಿ. ಸ್ಟ್ಯಾಂಡರ್ಡ್ ಲಾರ್ಜ್ ಅಂದರೆ ಈ ಥರ. ಆಮೇಲೆ ಈ ಕಲರ್ ಚೇಂಜ್ ಆಗುತ್ತೆ. ಅಪ್ಲೈ, ಓಕೆ, ಮೌಸ್. ಈ ರೀತಿ ನಾವು ಚೇಂಜ್ ಮಾಡ್ಕೋಬೋದು. ಇಲ್ಲೂ ಕೂಡ ಮೂವ್, ಅದೇನು ಚೇಂಜ್ ಆಗ್ತಾ ಇಲ್ಲ. ಗ್ರಾಫಿಕ್ ಕಾರ್ಡ್ಸ್ ಇರಬೇಕು. ನೋಡಿ, ನಾನು ನಾರ್ಮಲ್ ಸೆಲೆಕ್ಟ್ ಮಾಡಿಬಿಡ್ತೀನಿ. ನಾರ್ಮಲ್ ಇದೇನಿತ್ತು, ಒಂದು ನಿಮಿಷ. ಹಲೋ, ಸೌಂಡ್ ಬರ್ತಿಲ್ಲ. ಒಂದು ನಿಮಿಷ, ಕಾಲಲ್ಲಿದ್ದೀನಿ.
ಸೌಂಡ್ ಬರ್ತಾ ಇಲ್ಲ ಸರ್. ಸೌಂಡ್ ಬರ್ತಿಲ್ಲ ಸರ್. ಓಕೆ, ಇದು ಆಫೀಸ್ ಕಾಲು, ಅದಕ್ಕೆ ಪೌಸ್ ಮಾಡಿದ್ದೆ. ಇದು ಹೇಳಿದ್ದಕ್ಕೆ ಕ್ಲಿಯರ್ ಆಯ್ತಲ್ವಾ? ಮೌಸ್ದು ಒಂದು ಯೂಸರ್ ಅಕೌಂಟು ಮತ್ತು ಮೌಸು ಎರಡನ್ನ ನಾವು ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮಾಡ್ಕೋಬೇಕು. 3 ಕೀಬೋರ್ಡು ಕೂಡ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಕೀಬೋರ್ಡು ಎಷ್ಟು ಫಾಸ್ಟಾಗಿ ಆಗುತ್ತೆ ಏನಾಗುತ್ತೆ ಅಂತ. ಎಷ್ಟು ಕೀ ಇರುತ್ತೆ ಕೀಬೋರ್ಡಲ್ಲಿ? ಕೀಸು ಲಾಸ್ಟ್ ಟೈಮ್ ನಾನು ಹೇಳ್ಕೊಟ್ಟಿದ್ದೆ. ನಾನು ಒಂದು ಕೀಬೋರ್ಡಲ್ಲಿ ಎಷ್ಟು ಕೀ ಇರುತ್ತೆ? 107 ಸರ್. 107. 108 ಇರುತ್ತೆ ಇದರಲ್ಲಿ. ಆಯ್ತಾ? ಒಂದು ಪರವಾಗಿಲ್ಲ. ಅಲ್ಲಿ ನೋಡ್ಕೋಬೇಕು ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ. ಹಾರ್ಡ್ವೇರ್ ಅಂತ ಹೋದಾಗ ಎಸ್ ಕೀಬೋರ್ಡ್ ದಿಸ್ ಡಿವೈಸ್ ವರ್ಕಿಂಗ್ ಪ್ರಾಪರ್ಲಿ ಅಂತ ಬಂದರೆ ನಿಮ್ಮ ಕೀಬೋರ್ಡು ಸರಿ ಇದೆ ಅಂತ ಅರ್ಥ. ಆಯ್ತಾ? ಹೀಗಾಗಿ ಕೀಬೋರ್ಡು, ಮೌಸು, ಯೂಸರ್ ಅಕೌಂಟ್ ಈ ಮೂರನ್ನು ತಿಳ್ಕೋಬೇಕು. ಕ್ಲಿಯರಾ? ನನ್ನ ಫಾಂಟ್ ಅಂತ ಇದೆ. ಈ ಫಾಂಟನ್ನ ಸ್ವಲ್ಪ ಕನ್ನಡ ಬಂದಾಗ ಹೇಳ್ಕೊಡ್ತೀನಿ. ಕನ್ನಡ ನೀವು ನುಡಿ ಕಲಿಯಕ್ಕೆ ಹೋದಾಗ ಅದನ್ನು ಹೆಂಗೆ ಬಳಕೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇನ್ನು ಸೌಂಡು ಗೊತ್ತಾಯಿತು, ಸೌಂಡು ಕೂಡ ಹೇಳಿದ್ದೀನಿ. ಆಯಿತಾ? ಸೌಂಡು, ಕೀಬೋರ್ಡು, ಮೌಸು, ಯೂಸರ್ ಅಕೌಂಟ್ ಈ 4 ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಕ್ಲಿಯರಾ? ಇನ್ನು ಇದರಲ್ಲಿ ಪರ್ಸನಲೈಸ್ ಆಯಿತು, ಡಿಸ್ಪ್ಲೇ ಸೆಟ್ಟಿಂಗ್ಸ್ ಆಯಿತು. ಇವೆರಡು ಏನು ಅಂದರೆ ಇವೆರಡು ನನ್ನ ಕಂಪ್ಯೂಟರ್ಲಿರೋ ಬೇರೆ ಸಾಫ್ಟ್ವೇರು, ಹಂಗಾಗಿ ಅದ್ರ ಬಗ್ಗೆ ನಿಮಗೆ ಏನು ಬೇಡ. ನಿಮ್ಮ ಕಂಪ್ಯೂಟರ್ಲಿ ಇವೆಲ್ಲ ಇರೋದಿಲ್ಲ, ನಮ್ಮಲ್ಲಿ ಏನಿರುತ್ತೆ ಅಷ್ಟು ಮಾತ್ರ ಇರುತ್ತೆ. ಇನ್ನು ಕೆಳಗಡೆ ನಾನು ಟಾಸ್ಕ್ ಬಾರ್ ಇದೆ ಅಲ್ವಾ? ಟಾಸ್ಕ್ ಬಾರಲ್ಲಿ ನಾನು ಮೊನ್ನೆ ಸ್ವಲ್ಪ ಮಾತ್ರ ಹೇಳಿದ್ದೆ, ಅದನ್ನು ಪೂರ್ತಿ ಮಾಡ್ತೀನಿ. ಇಲ್ಲಿ ಈ ಟಾಸ್ಕ್ ಬಾರ್ ರೈಟ್ ಕ್ಲಿಕ್ ಮಾಡಿದ್ರೆ ಟಾಸ್ಕ್ ಮ್ಯಾನೇಜರ್, ಟಾಸ್ಕ್ ಬಾರ್ ಸೆಟ್ಟಿಂಗ್ಸ್ ಅಂತ ಎರಡಿದೆ. ಟಾಸ್ಕ್ ಮ್ಯಾನೇಜರ್, ಟಾಸ್ಕ್ ಬಾರ್ ಸೆಟ್ಟಿಂಗ್ಸ್. ಟಾಸ್ಕ್ ಬಾರ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದ್ರೆ ಏನೇನಿದೆ? ಕೋ ಪೈಲಟ್ ಆನ್ ವಿಂಡೋಸ್ ಇದು ಇಲ್ಲಿ ಇದೆಯಲ್ವಾ? ಇದು ಬೇಕಾ ನೋಡಿ. ಕ್ಲೋಸ್ ಆಯ್ತಾ? ಆನ್ ಅದು ಬಂತು, ಕ್ಲೋಸ್ ಆದರೆ ಹೋಯ್ತು. ಆನ್ ಆದರೆ ಬಂತು, ಕ್ಲೋಸ್ ಆದರೆ ಹೋಯ್ತು. ಅದು ಬೇಕಾ ಬೇಡವಾ ಅಂತ ನಾವು ಮಾಡ್ಕೋಬೇಕು. ಅದೇನು ಅಂದರೆ ನಮ್ಮ ಚಾಟ್ GPT ಅಂತ. ಟಾಸ್ಕ್ ವ್ಯೂ ಇದು ನೋಡಿ, ಆಫ್ ಆಯಿತು, ಆನ್ ಆಯಿತು, ಆಫ್ ಆಯಿತು, ಆನ್ ಆಯಿತು. ಕ್ಲಿಯರಾ? ಇನ್ನು ನ್ಯೂಸು ಮಳೆ ಬರೋದು ಇದೆಲ್ಲ ನ್ಯೂಸ್ ಬರ್ತಾ ಇರ್ತಾವಲ್ಲ, ಇದು ಬೇಡ. ಇಲ್ಲಿ ಆಫು, ಆನ್, ಆಫು, ಆನ್. ಆಯಿತಾ? ಇಲ್ಲಿ ಇರುತ್ತವೆ, ಸರಿನಾ? ಇದು ಟಚ್ ಸ್ಕ್ರೀನ್ಗೆ ಪೆನ್ ಮೆನು, ಶೋ ಪೆನ್ ಮೆನು ಐಕಾನ್ ವೆನ್ ಇನ್ ಯೂಸ್ ಅಂತ ಇದರಲ್ಲೂ ಬರ್ತವೆ. ಇಲ್ಲಿ ಪೆನ್ನು ನೋಡಿ, ಆದರೆ ಟಚ್ ಸ್ಕ್ರೀನ್ ಕಂಪ್ಯೂಟರ್ ಇದ್ದರೆ ಇದು ಯೂಸ್ ಆಗುತ್ತೆ. ಇಲ್ಲಿ ಪೆನ್ನು ಮಾರ್ಕು ನಮಗೆ ಯೂಸ್ ಆಗುತ್ತೆ, ನಮಗೇನು ಅದು ಅವಶ್ಯಕತೆ ಇಲ್ಲ. ಇನ್ನು ಟಚ್ ಕೀಬೋರ್ಡ್ಗೆ ಇರ್ತವೆ. ಇದು ಅಷ್ಟೇ ಟಚ್ ಪ್ಯಾಡು. ಇಷ್ಟು ಟಚ್ ಪ್ಯಾಡು ಇದೆಲ್ಲ ಲ್ಯಾಪ್ಟಾಪಿಗೆ ಬೇಕಾಗಿರೋದು. ಇಷ್ಟು ಕೂಡ ಪೆನ್ನು ಲ್ಯಾಪ್ಟಾಪ್ಗೆ, ಕೀಬೋರ್ಡು ಲ್ಯಾಪ್ಟಾಪ್ಗೆ, ಟಚ್ ಪ್ಯಾಡು ಲ್ಯಾಪ್ಟಾಪ್ಗೆ ಬೇಕಾಗಿರ್ತವೆ. ಇದು ಟಾಸ್ಕ್ ಬಾರಲ್ಲಿ ಸೆಟ್ಟಿಂಗ್ಸಲ್ಲಿ ಇರ್ತವೆ. ಆಯಿತಾ? ಇನ್ನು ಒಂದು ನಿಮಿಷ. ಟಾಸ್ಕ್ ಮ್ಯಾನೇಜರ್ ಅಂತ ಇನ್ನೊಂದಿದೆ. ಏನು ಟಾಸ್ಕ್ ಮ್ಯಾನೇಜರ್ ಅಂದರೆ ನೋಡಿ,
ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಮಾಡ್ತಾ ಇದ್ದಂಗೆ ಹ್ಯಾಂಗ್ ಆಗ್ಬಿಡುತ್ತೆ. ಹ್ಯಾಂಗ್ ಆಗೋದು ಅಂದರೆ ನಿಮ್ಮ ಕಂಪ್ಯೂಟ್ರು ಬಿಸಿ ಆಗಿದೆ ಅಂತ ಅರ್ಥ. ಬಿಸಿ ಆದಾಗ ಏನಾಗುತ್ತೆ, ಅದು ತನಗೆ ತಾನೇ ಕೂಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದಾಗ ಕೆಲಸ ಮಾಡಲ್ಲ, ನಿಂತಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಇಲ್ಲಿ ನಾನು ಗ್ರೀನ್ ಹಾಕಿದ್ದೀನಿ ನೋಡಿ. ಗ್ರೀನ್ ಅಂದರೆ ಆದಷ್ಟು ಕಂಪ್ಯೂಟ್ರು ಕಡಿಮೆ ಎಲೆಕ್ಟ್ರಿಕ್ಕನ್ನು ಬಳಕೆ ಮಾಡಬೇಕು ಅಂತ. ಇದು ಗ್ರೀನ್, ಆಯಿತಾ. ಆಗ ಏನು ಮಾಡಬೇಕು ಅಂದರೆ, ಬರ್ಕೊಂಡಿರಿ. ಹ್ಯಾಂಗ್ ಆಗಿಬಿಡುತ್ತೆ, ಕಂಪ್ಯೂಟರ್ ವರ್ಕ್ ಆಗಿಲ್ಲ ಅಂದರೆ ಕಂಟ್ರೋಲ್ ಆಲ್ಟ್ ಡಿಲೀಟ್ ಹೊಡಿಬೇಕು. ಕಂಟ್ರೋಲ್ ಆಲ್ಟ್ ಡಿಲೀಟ್ ಹೊಡೆದಾಗ ಈ ಸ್ಕ್ರೀನು ಓಪನ್ ಆಗುತ್ತೆ. ಈ ಸ್ಕ್ರೀನ್ ಓಪನ್ ಆದಾಗ ನೀವು ಯೂಸ್ ಮಾಡ್ತಾ ಇರೋ ಅಂತಹ ಇತ್ತೀಚಿನ ಯಾವುದಾದ್ರೂ ಒಂದು ಗೂಗಲ್ ಕ್ರೋಮೋ, MS ಆಫೀಸೋ ಯಾವುದೋ ಒಂದು ವರ್ಕ್ ಆಗಿಲ್ಲ, ಹಂಗೆ ಸ್ಟಾಪ್ ಆಗಿರುತ್ತೆ, ಅದನ್ನು ಕ್ಲೋಸ್ ಮಾಡಬೇಕು. ಹಿಂಗೆ ಸೆಲೆಕ್ಟ್ ಮಾಡಬೇಕು, ಇಲ್ಲಿ ಎಂಡ್ ಟಾಸ್ಕ್ ಅಂತ ಕೊಡಬೇಕು. ಅವಾಗ ಅದು ಸೆಲೆಕ್ಟ್ ಆಗುತ್ತೆ ನೋಡಿ. ಝೂಮ್ ಮೀಟಿಂಗು ನಂಗೆ ಕೊಟ್ಟರೆ ಕ್ಲೋಸ್ ಆಗ್ಬಿಡುತ್ತೆ. ಟಾಸ್ಕ್ ಮ್ಯಾನೇಜರ್ ಎಂಡ್ ಟಾಸ್ಕ್ ಅಂತ ಕೊಡಬೇಕು. ನಂಗೆ ಕೊಟ್ಟರೆ ನೋಡಿ, ಟಾಸ್ಕ್ ಮ್ಯಾನೇಜರ್ ಹೋಯ್ತು. ಈ ರೀತಿ ಹ್ಯಾಂಗ್ ಆದಾಗ ನಾವು ಯೂಸ್ ಮಾಡಬೇಕು. ಕಂಟ್ರೋಲ್ ಆಲ್ಟ್ ಡಿಲೀಟ್ ಬರೆದಿಟ್ಕೋಬೇಕು. ಸಿಸ್ಟಮ್ ಹ್ಯಾಂಗ್ ಆದರೆ ಏನು ಮಾಡಬೇಕು? ಕಂಟ್ರೋಲ್ ಆಲ್ಟ್ ಡಿಲೀಟ್, ಇದನ್ನೇ ನಾವು ಯೂಸ್ ಮಾಡಬೇಕು. ಇನ್ನು ಟಾಸ್ಕ್ ಬಾರಲ್ಲಿ ಇದೆಲ್ಲ ಐಕಾನ್ ಇದೆಯಲ್ಲ, ಇವೆಲ್ಲವನ್ನು ಕೂಡ ಈಗ ನೋಡಿ, ಮೈಕ್ರೋಸಾಫ್ಟ್ ಎಡ್ಜ್ ಬೇಡ. ಈಗ ಉದಾಹರಣೆಗೆ ನಾನು ಫೋಲ್ಡ್ರು ತಗೋತೀನಿ, ಫೈಲ್ ಎಕ್ಸ್ಪ್ಲೋರರ್ ಬೇಡ ಅಂದರೆ ಅನ್ಪಿನ್ ಅಂತ ಕೊಟ್ಟರೆ ಅನ್ಪಿನ್ ಆಗಿಬಿಡುತ್ತೆ. ಈಗ ಮೈಕ್ರೋಸಾಫ್ಟ್ ಎಡ್ಜ್ ಇದು ಅನ್ಪಿನ್ ಕೊಟ್ಟರೆ ಹೊಟ್ಟೋಯ್ತು. ಇನ್ನು ಮತ್ತೆ ಮೈಕ್ರೋಸಾಫ್ಟ್ ಸ್ಟೋರು ಅನ್ಪಿನ್ ಕೊಟ್ಟರೆ ಹೊಟ್ಟೋಯ್ತು. ಮೈಕ್ರೋಸಾಫ್ಟ್ ವರ್ಡು, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟು ನೋಡಿ, ಅದೆಲ್ಲ ಹೊಟ್ಟೋಗ್ತಾ ಇದೆ. ಮತ್ತೆ ಎಕ್ಸೆಲ್, ಆಯ್ತಾ. ಈಗ ಮತ್ತೆ ಬೇಕು ಅಂದ್ರೆ ಏನು ಮಾಡಬೇಕು? ವರ್ಡ್ಗೆ ಹೋಗೋದು, ಕ್ಲಿಕ್ ಮಾಡೋದು, ಪಿನ್ ಟು ಟಾಸ್ಕ್ ಬಾರ್ ಕೊಡಬೇಕು. ಬಂತ ಇಲ್ಲಿ? ಹಾಗೆ ಮತ್ತೆ ಎಕ್ಸೆಲ್ ರೈಟ್ ಕ್ಲಿಕ್ ಮಾಡಬೇಕು, ಪಿನ್ ಟು ಟಾಸ್ಕ್ ಬಾರ್ ಕೊಡಬೇಕು. ಗೊತ್ತಾ? ಪವರ್ ಪಾಯಿಂಟ್ ರೈಟ್ ಕ್ಲಿಕ್ ಮಾಡಬೇಕು, ಪಿನ್ ಟು ಟಾಸ್ಕ್ ಬಾರ್ ಕೊಡಬೇಕು. ಬಂತಾ? ಹಾಗೆ ಮತ್ತೆ ಸ್ಟೋರ್, ನಾವು ಸ್ಟೋರ್ ಅಂತ ಆಗಲೇ ಒಂದು ಇತ್ತು, ಮೈಕ್ರೋಸಾಫ್ಟ್ ಸ್ಟೋರ್, ಪಿನ್ ಟು ಟಾಸ್ಕ್ ಬಾರ್. ಇನ್ನೇನಿತ್ತು? ಮೈಕ್ರೋಸಾಫ್ಟ್ ಎಡ್ಜ್, ಎಡ್ಜ್ ರೈಟ್ ಕ್ಲಿಕ್ ಟಾಸ್ಕ್ ಬಾರ್. ಆಯ್ತಾ? ನೋಡಿ, ಹೋಗಿದ್ದೆಲ್ಲ ಬಂತು. ಇದನ್ನ ಮೂವ್ ಮಾಡ್ಕೋಬೋದು, ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮೂವ್. ಅದೆಲ್ಲಿತ್ತು? ಇದ್ರ ಪಕ್ಕ ಆಯಿತು. ಇದು ಇಲ್ಲಿತ್ತು, ಇದು ಲಾಸ್ಟಲ್ಲಿ ಇತ್ತು. ಸರಿನಾ? ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಇದನ್ನು ನಾವು ಏನಂತ ಕರಿತೀವಿ? ಟಾಸ್ಕ್ ಮ್ಯಾನೇಜರಲ್ಲಿ ಟಾಸ್ಕಲ್ಲಿರೋ ಐಕಾನ್ಗಳ ಸೆಟ್ಟಿಂಗ್ಸನ್ನು ಮಾಡೋದು. ಇಲ್ಲಿ ಕೆಳಗಡೆ ಒಂದಿದೆ, ಏನಿದು? ಇದು ನಾವು ಯೂಸ್ ಮಾಡ್ತಾ ಇರೋವಂಥ ಆ್ಯಪ್ಗಳು, ಇವಾಗ ಏನು ರನ್ನಿಂಗ್ ಆಗ್ತಾ ಇದೆ ಅದು ಇದರಲ್ಲಿ ಇರುತ್ತೆ. ಓಕೆನಾ? ಇದರಲ್ಲೇನೋ ಡೌಟ್ ಇದೆಯಾ? ಅರ್ಥ ಆಯ್ತು ಹೇಳಿದ್ದು ಇವತ್ತು? ಇದೆಲ್ಲ ಡೌಟ್ ಇದೆಯಾ? ಇಲ್ಲ ಸರ್, ಅರ್ಥ ಆಗಿದೆ ಸರ್. ಇವಾಗ ಇಲ್ಲ ಹೇಳಿದ್ದು ಎಲ್ಲ ಅರ್ಥ ಆಯ್ತಾ ಇವತ್ತು ಹೇಳಿದ್ದು? ಹೌದು ಹಾ ಸರ್. ಸರ್. ಹೇಳಿ, ಏನು ಹೇಳ್ಕೊಟ್ಟಿದ್ದೀನಿ ಹೇಳಿ, ಒಂದ್ಸಲ ಹೇಳಿ. ಇವತ್ತು ಏನೇನು ಹೇಳ್ಕೊಟ್ಟಿದ್ದೀನಿ ಹೇಳಿ. ಸರ್ ಅದೇ ಬ್ಯಾಕ್ ಗ್ರೌಂಡ್ ಸೆಟ್ಟಿಂಗ್ಸ್ ಹೇಳ್ಕೊಟ್ರಿ, ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ಸ್, ಓಕೆ. ಮತ್ತೆ ಪರ್ಸನಲೈಸ್ ಹೇಳ್ಕೊಟ್ರಿ, ಪರ್ಸನಲೈಸ್ ಹೇಳ್ಕೊಟ್ಟೆ. ಹಾಂ, ಹ್ಞೂ ಸ್ಲೈಡ್ ಶೋ, ಹ್ಞೂ ಸ್ಲೈಡ್ ಶೋ, ಹಾಂ, ಶೋ ಮೋರ್ ಆಪ್ಷನ್ ಸರ್. ಅದರಲ್ಲಿ ಸರ್ಚ್ ಸಿಸ್ಟಮ್ ಇನ್ಫಾರ್ಮೇಶನ್ ಹೇಳ್ಕೊಟ್ರಿ. ಮತ್ತೆ ಅದರಲ್ಲಿ ಯಾವ್ಯಾವ ಹಾರ್ಡ್ವೇರ್ ಇರ್ತೈತೆ, ಹ್ಞೂ ಅದರಲ್ಲಿ ಎಲ್ಲ ಈ ಕಂಟ್ರೋಲ್ ಪ್ಯಾನೆಲ್, ಹೋಮು, ಸಿಂಪಲ್ ಹ್ಞೂ ಸೆಟ್ಟಿಂಗ್ಸ್, ಹ್ಞೂ ಅದರಲ್ಲಿ ಇಂಪಾರ್ಟೆಂಟ್ ಯೂಸರ್ ಅಕೌಂಟ್ಸ್, ಹ್ಞೂ ಸೌಂಡು, ಹ್ಞೂ ಮೌಸ್, ಹ್ಞೂ ಕೀಬೋರ್ಡು ಹ್ಞೂ ಬಗ್ಗೆ ಎಲ್ಲ ಹೇಳ್ಕೊಟ್ರಿ. ಈಗ ಗ್ರಾಫಿಕ್ಸ್ ಯಾವ ರೀತಿ ಇರಬೇಕು, ಪಿಕ್ಚರ್ಸ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರಿ. ಹ್ಞೂ ಸೆಟ್ಟಿಂಗ್ಸ್ ಅಲ್ಲಿ ಟಾಸ್ಕ್ ಬಾರ್ ಅಲ್ಲಿ
ನಾವು ಹ್ಮ್ ಯಾವ ರೀತಿ ಡಿಲೀಟ್ ಮಾಡ್ಬೇಕು ಮತ್ತೆ ಯಾವ ರೀತಿ ನಾವು ಅದೇ ಆ್ಯಪ್ ಮತ್ತೆ ನಾವು ಯಾವ ರೀತಿ ಇದ್ ಮಾಡ್ಕೊಬೇಕು ಹ್ಮ್ ಪ್ರಿಂಟು ಟಾಸ್ಕರ್ ಅಂತ ಹಾಕಿದಾಗ ನಮ್ಗೆ ಬೇಕಾಗಿದ್ದ ಆಪ್ಷನ್ ನಾವು ತಗೋಬಹುದು. ಹ್ಮ್ ನಾವು ಬೇಡ ಅಂದಾಗ ಕಂಟ್ರೋಲ್ ಹಲ್ಟ್ ಡಿಲೀಟ್ ಮಾಡಿದಾಗ ಆ ಆಪ್ಷನ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕಲ್ಕೊಂಡ್ರಿ ಸರ್. ನೆನ್ಪಲ್ಲಿ ಇರುತ್ತಾ ಇದು ಇವತ್ತು ಹೇಳಿದ್ದು? ಸರ್ ಇವತ್ತೆಲ್ಲ ಕಮ್ಮಿ ಬಂದ್ಬಿಟ್ಟು 36 ಜನ ಆಗ್ಬಿಟ್ಟಿದ್ದೀರಿ. ಯಾರೋ ಸರ್ ಇನ್ ನಾವ್ ಎಲ್ರಿಗೂ ಹೇಳಿದೀವಲ್ಲ ಮಳೆ ಸರ್ ಬರ್ತಾ ನಮ್ಗೆ ಇದೆ, ಏನು ಸೌಂಡ್ ಕೇಳಿಸ್ತಾ ಇರ್ಲಿಲ್ಲ ಸರ್. ಏನಮ್ಮ? ಮಳೆ ಬರ್ತಾ ಇದೆ ಸರ್, ಹಾ ಹಾ. ಅದಕ್ಕೆ ಏನು ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ ಸರ್. ಎಲ್ಲಿ ಮಳೆ? ನಿಮ್ಮೂರಲ್ಲ? ಹಾ ಸರ್, ಪಾವಗಡ. ಪಾವಗಡದಲ್ಲಿ ಜಾಯ್ನ್ ಆಗಿದ್ದೀರಾ? ಓಕೆ. ಈ ಅಂದ್ರೆ ನಿಮ್ಗೆ ಜಾಸ್ತಿ ಆಗ್ಬಾರ್ದು, ಅದಕ್ಕೋಸ್ಕರ ಇವಾಗ ಹೇಳಿದ್ದ ಎಷ್ಟೊಂದು ಆಯ್ತಲ್ವಾ, ನೆನಪಲ್ಲಿ ಇಟ್ಕೋಬೇಕು. ನಾನು ಮತ್ತೆ ಇನ್ನೂ ಹೇಳಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಆಯ್ತಾ? ಎಷ್ಟೇ ಇವತ್ತು ಹಾ ಸರ್ ಹೇಳಮ್ಮ. ಇವತ್ತಿಷ್ಟು ಸಾಕು. ಆಯ್ತಾ? ಓಕೆ ಸರ್. ಸರಿ ಇದನ್ನ ಸರ್ ನೀವು ಯಾಕೆ ಒಂದಿನ ಬಿಟ್ಟಿದ್ದೀವಿ ಅಂದ್ರೆ ನಮಗೂ ಬೇರೆ ಏನೋ ಕೆಲಸ ಇರ್ತವೆ. ನೀವು ನಾಳೆ ಹೋಗಿ ಆಫೀಸಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿ, ಕಲ್ತ್ಕೊಬೋದು. ಸರಿನಾ? ಹಾ ಸರ್. ಅದಕ್ಕೆ ಹಾ ಒಂದಿನ ಸರ್. ಬಿಟ್ಟು